ಮಧ್ಯದಿ ರಾಘವ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಘವ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ ರಾಘವ ರಾಮಚಂದ್ರ ಎಲ್ಲಿರುವೆ ಅಲೆದಲೆದು ಅಡವಿಯಲ್ಲ ರಾಮಚಂದ್ರ ಅಲೆದಲೆದು ಅಡವಿಯಲ್ಲ ಬರಲು ತಲಿರುವೆವು ತರುಷನವೇ ಬಳಲು ತಲಿರುವೆ ಮುದರುಷನವೇ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ ರಾಘವ ಶತ್ರುಘ್ನ ಎಲ್ಲಿ ಹುಡುಕಿದರೂ ಸೀತಾ ರಾಮಲಕ್ಷ್ಮಣ ಸುಳಿವೇ ಕಾಣುತ್ತಿಲ್ಲ. ಹೌದಣ್ಣ. ಏನು ಮಾಡುವುದು? ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗದ ಹೊರತು ನಾವುಗಳು ಪುರಪ್ರವೇಶವನ್ನು ಮಾಡುವಂತಿಲ್ಲ. ಹೌದಣ್ಣ. ಕರೆದುಕೊಂಡು ಹೋಗದೆ ಪುರಪ್ರವೇಶವನ್ನು ಮಾಡಿದರೆ ಜನರು ನಮ್ಮನ್ನು ತಪ್ಪಾಗಿ ಭಾವಿಸುವರು. ಸಹೋದರ ಅಣ್ಣ, ಪಕ್ಕದ ಶೃಂಗಬೇರಿಪುರದಲ್ಲಿ ನಮ್ಮ ತಂದೆಯ ಸ್ನೇಹಿತನಾದ ಗುಹರಿರುವನು. ಅವನ ಸಹಾಯದಿಂದ ಅಲ್ಲಿ ಕಾಡುವ ಗಂಗಾ ನದಿಯನ್ನು ದಾಂಟಿ ಮುಂದೆ ಹೋಗಿ ಹುಡುಕೋಣ. ನಡೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ ಇದೇನಿದು? ಮುಗಿಲೆತ್ತರಕ್ಕೂ ಆರುತ್ತಿರುವ ಕೆಂದೂರು, ಅಶ್ವಗಳ ಜಯಂಕಾರ. ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ಭಕ್ತ ಶತ್ರುಘ್ನೇನಾದರೂ ನಿಮ್ಮ ಯುದ್ಧಕ್ಕೆ ಬಂದರೂ ಬರುತ್ತಿರಬಹುದು. ನಾನೀಗಲೇ ಹೋಗಿ ಅಣ್ಣನಿಗೆ ಎಚ್ಚರಿಸುವನು. ಅಣ್ಣ, ಏನಾಯ್ತು ಲಕ್ಷ್ಮಣ? ಬಿಲ್ಲು ಬಾಣಗಳು ತೆಗೆದುಕೋ, ಹತ್ತಿಗೆ ಅವರದು ಗುಹೆಯೊಳಗೆ ಅಡಗಿಕೊಳ್ಳುವಂತೆ ತಿಳಿಸು. ಏಕೆ? ಅಂತಹ ಪ್ರಸಂಗವೇನು ಒದಗಿ ಬಂದಿರುವುದು? ಆ ದುಷ್ಟ ಕೈಕೆಯಿಂದ ಪ್ರೇರಿತರಾಗಿ ಭರತ ಶತ್ರುಘ್ನರ ಮೇಲೆ ಯುದ್ಧಕ್ಕೆ ಬರುವಂತೆ ಭಾಸವಾಗುತ್ತಿರುವುದು. ಅಣ್ಣ, ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲ. ಅವರ ಆಗಮನಕ್ಕೆ ಬೇರೆ ಏನೋ ಕಾರಣವಿರಬೇಕು. ಅವರು ಸಮೀಪಕ್ಕೆ ಬರಲಿ, ವಿಚಾರಿಸಿ ನೋಡೋಣ. ನೀನು ಶಾಂತನಾಗು ಲಕ್ಷ್ಮಣ. ಆಗಬಹುದಣ್ಣ. ಅಣ್ಣ, ಭರತ ಶತ್ರುಘ್ನ, ಭರತ ಭರತನಿಗೆ ನಮಸ್ಕರಿಸ. ಅಣ್ಣ, ಶತ್ರುಘ್ನ, ಲಕ್ಷ್ಮಣ, ಸಹೋದರ ಭರತ ಶತ್ರುಘ್ನರಿ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ, ಪಟ್ಟಣವನ್ನು ಬಿಟ್ಟು ಬರುವಾಗ ನಿನ್ನೆ ನೆನೆದು ಹಂಬಲಿಸುತ್ತಾ ನಿರಾಸೆಯಿಂದ ಬಂದ ನನಗೆ
ಅಲ್ಲಿನ ಸಮಾಚಾರವನ್ನು ಕೇಳಲು ನನ್ನ ಮನವು ಕಾತರ ಪಡುತ್ತಿದೆ. ಹೀಗೆ ಹೇಳು ಭರತ, ನಮಗೆ ಆಕಾರ ಉಕಾರ ಓಂಕಾರಗಳನ್ನು ಕಲಿಸಿಕೊಟ್ಟು ವಿದ್ಯಾ ಬುದ್ಧಿಗಳನ್ನು ಕಲಿಸಿಕೊಟ್ಟ ಋಷಿಗಳಲ್ಲಿ ಶ್ರೇಷ್ಠರಾದ ವಶಿಷ್ಠ ಮಹಾಋಷಿಗಳು ಸೌಖ್ಯವೇನಪ್ಪ? ಕ್ಷೇಮದಿಂದಿರುವಲ್ಲ ಭರತ ಅಣ್ಣ. ನವಮಾಸಗಳು ಹೆತ್ತು ಹೊತ್ತು ಸಾಕಿ ಸಲಹಿ ತುತ್ತಿಟ್ಟು ಮುತ್ತಿಟ್ಟು ಕಂಕಳಲ್ಲಿ ಒತ್ತುಕೊಂಡು ಆ ಶಶಾಂಕನನ್ನು ತೋರಿಸ್ತಿದ್ದ ನನ್ನ ಜನ್ಮದಾತೆ ಕೌಸಲ್ಯ ಮಾತೆಯು ಸೌಖ್ಯವೇನಪ್ಪ? ಕ್ಷೇಮದಿಂದಿರುವಲ್ಲ ಭರತ, ಈಗ ಹೇಳು, ಆ ನಾಡಿನಿಂದ ಈ ಕಾಡಿಗೆ ಕಳುಹಿಸಿದ ನಿನ್ನ ಹೆತ್ತಮ್ಮ ನನ್ನ ಚಿಕ್ಕಮ್ಮನಾದ ಕೈಕಾಮಾತೆಯು ಸೌಖ್ಯವೇನಪ್ಪ? ಕ್ಷೇಮ. ಭರತ, ಈಗ ಹೇಳು, ದೇವ ದಾನವರ ಕದನದಲ್ಲಿ ದಶ ದಿಕ್ಕುಗಳಿಗೂ ಧೈರ್ಯದಿಂದ ಏಕಕಾಲದಲ್ಲಿ ಧೈರ್ಯದಿಂದ ಹೋರಾಡಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟ ದಶರಥ ಪುಷ್ಟದತ್ತ ಎಂಬ ನಾಮಾಂಕಿತನಾದ ನಮ್ಮ ನಿಮ್ಮೆಲ್ಲರ ಜನ್ಮದಾತ ಆ ದಶರಥ ಚಕ್ರವರ್ತಿಯು ಸೌಖ್ಯವೇನಪ್ಪ? ಇನ್ನೆಲ್ಲಿಯ ಕ್ಷೇಮವಿಲ್ಲ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಗಿ ಹೋಯಿತು. ಏಕೆ ಭರತ, ಏಕೆ? ಏನಾಯಿತು? ಏನು ಏನಾಯಿತು? ಅಣ್ಣ, ನಿಮ್ಮ ವಿಯೋಗದಿಂದ ತಂದೆಯವರು ಪರಲೋಕವಾಸಿಯಾದರಣ್ಣ. ಸುರಪತಿ ದೈತ್ಯರು ಕೈಸರ ಪಿಡಿಯುತ್ತೆ ಮಂತ್ರಿಗಳು ನಿರುತದಿ ಕೋಸಲ ರಾಜ್ಯವನಾಳಿ ನಿರುತದಿ ಕೋಸಲ ರಾಜ್ಯವನಾಳಿ ಅರಸುತನವಂಗೈದು ಎನ್ನಂ ತೊರೆದೆಯೋ ಜನಕ ಪಿತ ಮಮ ಹಿತ ಪ್ರಿಯತಮ ದಶರಥ ಅಗಲಿ ಕೋದಯ ಸರಿಸೆ ಸಂತಾಪವ ಜನಕ ಏ ಜನ್ಮದಾತ ಪೂಜ್ಯ ಪಿತಾ ದಶರಥ ಕನ್ನಯ್ಯೇ ತದಜೆ ಜನಕ ಮಮ ಹಿತ ಪ್ರಿಯತಮ ಅಗಲಿ ಕೋದಯ ಸಹಿಸೆ ಸಂತ ಶಾಂತನಾಗಣ್ಣ, ಶಾಂತನಾಗ. ಅಯ್ಯೋ ವಿಧಿಯೇ, ಅಣ್ಣ ಅಯ್ಯೋ ವಿಧಿಯೇ, ಅಣ್ಣ, ಕೊನೆಗೂ ನನ್ನ ಅರಣ್ಯವಾಸದ ಸಂಕಟದಿಂದಲೇ ಮರಣ ಹೊಂದಿದೆಯಾ? ಅಯ್ಯೋ ಅಣ್ಣ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಅರಣ್ಯವಾಸಕ್ಕೆ ಬಂದ ನೀನು ನಿರ್ದೋಷಿ ಅಣ್ಣ, ನೀನು ನಿರ್ದೋಷಿ. ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡುವ ನಾನೆಲ್ಲವೇ ಪರಮ ಪಾಪಿ. ಅಂತ್ಯಕಾಲದಲ್ಲಿ ತಂದೆ ತಾಯಿಯ ಸೇವೆ ಮಾಡಿದ ಭರತ ಶತ್ರುಘ್ನರಲ್ಲೇ ಪುಣ್ಯಶಾಲಿಗಳು ಅಣ್ಣ, ಪುಣ್ಯಶಾಲಿಗಳು. ಲಕ್ಷ್ಮಣ, ಸಹೋದರ ಲಕ್ಷ್ಮಣ, ಕೊನೆಗೂ ನನ್ನ ಅರಣ್ಯವಾಸದಿಂದಲೇ ಸ್ವರ್ಗಸ್ಥಾನವಿದೆ. ದೈವಕ್ಕೆ ಸಹನೆ ಇಲ್ಲದಾಗಿ ಹೋಗುತ್ತೆ. ಅಯ್ಯೋ ವಿಧಿ. ಲಕ್ಷ್ಮಣ, ಅಣ್ಣ, ನೀನು ಹೇಳಿದ ಹಾಗೆ ತಂದೆಯ ಅಂತ್ಯ ಸೇವೆಯನ್ನು ಮಾಡಿ ಭರತ ಶತ್ರುಘ್ನರು ಪುಣ್ಯವನ್ನು ಸಂಪಾದಿಸಿ, ಹೌದು ಆದರೆ ನಮಗ ಆ ಭಾಗ್ಯವೂ ದೊರಕಿರಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯಶಾಲಿಗಳು. ಅಣ್ಣ, ಇಲ್ಲವಣ್ಣ, ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿರಲಿಲ್ಲ. ಅಯ್ಯೋ ಅಯ್ಯೋ, ನೀವೂ ಬಳಿಯಲ್ಲಿ ಇರಲಿಲ್ಲವೇ? ಇಲ್ಲಣ್ಣ. ಹೈ, ಆಹಾ, ಬಹುಕಾಲ ಪುತ್ರರಾಗಿದ್ದ ನೀವು ಮಹಾಶ್ರೇಷ್ಠವಾದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ
4 ಜನ ವೀರ ಸುಪುತ್ರರನ್ನು ಪಡೆದಾಗ್ಯೂ ನಿಮ್ಮ ಪ್ರಾಣ ಹರಣ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದುಕೊಂಡು ಬಾಯಲಿಷ್ಟು ಗಂಗೋದಕವನ್ನು ಬಿಡುವ ಪುಣ್ಯವು ನಮಗೆ ಲಭಿಸಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ಅಣ್ಣ, ಆಗಿದ್ದು ಹಾಗೆ ಹೋಗಿ ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬಲ್ಲ. ಆದ್ದರಿಂದ ನೀವು ಅಯೋಧ್ಯೆಗೆ ತೆರಳಿ ದುಃಖ ತಪ್ತರಾದ ತಾಯಂದರನ್ನು ಮತ್ತು ಪುರಜನರನ್ನು ಸಮಾಧಾನಗೊಳಿಸುತ್ತಾ ಸಿಂಹಾಸನವೇರಿ ರಾಜ್ಯಭಾರ ಮಾಡಿ ಅಣ್ಣ. ನಂತರ ನಾನು ತಂದೆಗೆ ಅವರ ಮಾತಿನಂತೆ 14 ವರ್ಷಗಳ ಕಾಲ ವನವಾಸ ಮಾಡಿಕೊಂಡು ನಂತರ ಬರುತ್ತೆ. ಅಣ್ಣ, ತ್ರಿಕರ್ಣ ಸಾಕ್ಷಿಯಾಗಿಯೂ ನಾನನ್ನು ಸೇವಾ ಭಾಗ್ಯವನ್ನು ಬಯಸಿದ್ದೇನೆ ವಿನಃ ನಿನ್ನ ಸಿಂಹಾಸನವನ್ನಲ್ಲ. ತಂದೆಗಳನ್ನು ಕರೆಸಿಕೊಡು ನಮಗೆ ನೀನೇ ತಂದೆ. ನೀನು ವಾಸ ಮಾಡದ ಅಯೋಧ್ಯೆ ನಾನು ವಾಸ ಮಾಡುವುದಿಲ್ಲ. ಅಣ್ಣ, ಕೈಕಾ ಮಾತೆಯ ಅನಂತ ಅಪರಾಧಗಳನ್ನು ಮನ್ನಿಸಿ ಪಟ್ಟಣಕ್ಕೆ ಬಂದು ಪ್ರಜೆಗಳನ್ನು, ಮಾತೆಯವರನ್ನು, ನಮ್ಮನ್ನು ಸಂತೋಷಪಡಿಸು ಅಣ್ಣ, ಸಂತೋಷಪಡಿಸು. ಭರತ, ಈಗ ನನ್ನ ತಂದೆಯವರು ಮೃತನಾದ ನಂತರ ನಾನು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾದರೆ ನಾನಂತಹ ಪಿತೃದ್ರೋಹಿ ಆಗುವೆನು, ಅಲ್ಲದೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ಅಣ್ಣ, ಜನನಿ ಜನಕರಿಂದ ಪಡೆದ ಈ ಸಾಮ್ರಾಜ್ಯವನ್ನ ನಾನೇ ನನ್ನ ಕೈಯಾರ ಧಾರೆ ಎರೆಯುತ್ತಿರುವಾಗ ಇದರಲ್ಲಿ ದೋಷವೆಂದು ಬಂತಣ್ಣ. ನೀನು ಹೇಳು ಭರತ. ನೀನು ಹೇಳುವುದು ಒಂದು ರೀತಿ ನ್ಯಾಯವೇ ಆದರೂ ಮಾತೆಯಾದ ಕೈಕಾ ಮಾತೆಯ ಅಭಿಷ್ಟ ಅದಲ್ಲ. ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ. ಆದ್ದರಿಂದ ನೀನು ಪಟ್ಟಣಕ್ಕೆ ತೆರಳಿ ಪಟ್ಟಾಭಿಷಕ್ತನಾಗಿ ಪ್ರಜೆಗಳನ್ನು ನೋಡಿಕೊಂಡು ರಾಜ್ಯಭಾರ ಮಾಡಿ. ನಾನು 14 ದಿನಗಳನ್ನಾಗಿ ಕಳೆದು ನಂತರ ನಾನು ಪಟ್ಟಣಕ್ಕೆ ಬರುತ್ತೇನೆ. ನೀವಿನ್ನು ಹೊರಡು. ಅಣ್ಣ, ನಿನ್ನ ವಿರುದ್ಧವಾಗಿ ಮಾತನಾಡಲು ನಾನು ಶಕ್ತನಲ್ಲ. ನಾನು ಅಯೋಧ್ಯೆಯನ್ನು ಬಿಟ್ಟಾಗ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರೆದು ಹೊತ್ತು ನಾನು ಪುರಪ್ರವೇಶ ಮಾಡುವುದಿಲ್ಲವೆಂದು ನಿನ್ನ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿದ್ದೇನೆ. ಅವರ ನಂಬಿಕೆಗಾಗಿ ನಿನ್ನ ಈ ಅಧಿಗಳನ್ನು ದಯಪಾಲಿಸಿದರೆ ಅವುಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮುನಿವೇಷಧಾರಿಯಾಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವೆ. ಇದಕ್ಕೆ ತಮ್ಮ ಅಪ್ಪಣೆಯಾಗಬೇಕು. ನಾನು ಸಹ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ಅಪಾರ ಭ್ರಾತೃ ಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿದ ಪರಮ ಗುಣಶಾಲಿಗಳು. ನಿಮ್ಮಂತಹ ಸುಪುತ್ರರನ್ನು ಪಡೆದ ನಮ್ಮ ತಂದೆಯು ಮೃತನಾದರೂ ನಿಮ್ಮ ಗುಣಶೀಲಗಳಿಂದ ಯಶಸ್ವಿದೇವನ್ನು ಕಲ್ಪಿಸಿದೆ. ನನಗೆ ಬಹಳ ಸಂತೋಷವಾಯಿತು. ಲೈಟರ್ ಮಾಡಿ. ಇದು ನಿಮ್ಮ ಇಷ್ಟದಂತೆ ಈ ಪಾಲಿಕೆಗಳನ್ನು ತೆಗೆದುಕೊಂಡು ಹೊರಡಿ. ಎಂತಹ ಭಾಗ್ಯ! ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಈ ಹದಿಗಳಿಗೆ ಒದಗಿದ ಭಾಗ್ಯ ಈ ಜಗತ್ತಿನಲ್ಲಿ ಆರಾರಿಗೂ ಲಭಿಸಲಿಲ್ಲ. ತನ್ನೊಡಲ ತಾಪವಂ ತಡೆದೀತು ತವಕದಿಂ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನ ಒಡಲ ತಾಪವಂ ತಡೆದಿನಿತು ತವಕದಿಂ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಖಜದಿಂ ಸಖಕರಿಸಿ ಶ್ರೀರಾಮಚಂದ್ರನ ಸಖಜಾತರಾಗಿ ಜನಿಸಿದ ಮಗಿ ಭಾಗ್ಯವಿಲ್ಲ. ಪರಮಾನುರಾಗದಿಂ ಪ್ರೀತಿಸುತ್ತೆ
ಪರಮ ಅನುರಾಗದಿ ಪ್ರೀತಿಸುತ್ತೆ ಪಾಲಿಸಿದ ಪುರಜನರ ಪಾಲಿಗೆ ಈ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾಕ್ಷರಗಳಿಂ ಪೂಜಿಸಿದ ಪರಮ ಜಪ ತಪ ಪುಣ್ಯ ಪಾದಾಕ್ಷರಗಳಿಂ ಪೂಜಿಸಿದ ಮುನಿಜನರ ಪಾಲಿಗೆ ಈ ಭಾಗ್ಯವಿಲ್ಲ. ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಪಾಡು ಪಡುತ್ತಿದ್ದೊಡೆ ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಪಾಡು ಪಡುತ್ತಿದ್ದೊಡೆ ನಾಡಿನೊಡೆತನವ ಕೈಗೊಂಡು ರಾರಾಜಿಸುತ್ತಲಿಪ್ಪ ಈ ಪಾದುಕಿಗಳಿಗೊದಗಿದ ಭಾಗ್ಯ ಯಮಗಿಲ್ಲ ಮತ್ತನ್ಯರಿಗಿಲ್ಲ ಜಗದೇ. ಜಗದೇ ಅಣ್ಣ ಭರತ, ನೀನು 14 ವರ್ಷಗಳು ಕಳೆದ ಮರುದಿನವೇ ಅಂದರೆ ಮರುಕ್ಷಣವೇ ನಮಗೆ ನೀವು ದರ್ಶನ ಭಾಗ್ಯವನ್ನು ಕೊಡದೆ ಹೋದರೆ ನಿಮ್ಮ ಪಾದಸಾಕ್ಷಿಯಾಗಿ ನಾನು ಅಗ್ನಿಪ್ರವೇಶ ಮಾಡಿ. ಹೌದಣ್ಣ, ಭರತನಂತೆಯೇ ನಾನೂ ಸಹ ಅಗ್ನಿಪ್ರವೇಶವನ್ನು ಮಾಡಿದೆ. ಹಾಗೂ ಭರತ, ಇಷ್ಟೊಂದು ಕಠಿಣವಾದ ನಿರ್ಧಾರಗಳು. ನಾನು 14 ವರ್ಷಗಳನ್ನು 14 ದಿನಗಳನ್ನಾಗಿ ಕಳೆದು ನಂದಿಗ್ರಾಮಕ್ಕೆ ಬರುತ್ತೆ. ನೀವಿನ್ನು ಹೊರಡಿ. ಬಹಳ ಸಂತೋಷ. ರಾಮ ಪರಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಪರಮ ರಾಮ ಪರಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಪರಮ ರಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಅಸುರ ನಾಮ ಜಗದಾಮ ವಾಸುರ ನಾಮ ಸಾಧವನಿಕ ರಾಮ ವಾಸುರ ನಾಮ ಸಾರಥಿಕ ರಾಮ ರಾಮ ಪರಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಪರಮ ಸೀತಾ ಮನೋರಥ ಚಿತ ಪಾರಿಜಾತ ಸೀತಾ ಮನೋನಾಥ ಚಿತ ಪಾರಿಜಾತ ಭೂತ ಸುನೀತ ರಘುವಂಶ ಖ್ಯಾತ ಸೀತಾ ಪುನೀತ ರಘುವಂಶ ಖ್ಯಾತ
ಪರಮ ಪಾವನ ನಾಮ ಶ್ರೀರಾಮ ರಾಮ ಪರಮ ರಾಮ ಪರಂ ಧಾಮ ರಾಮ ರಾಮ ಲಕ್ಷ್ಮಣ ಅಣ್ಣ ನೋಡಿದೀಯಾ ಭರತನ ಭ್ರಾತೃವಾತ್ಸಲ್ಯವನ್ನು? ಹೌದಣ್ಣ. ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪುರಜನರು ಬರುತ್ತಲೇ ಇರುವರು. ಆದ್ದರಿಂದ ಮುಂದೆ ಕಾಣುವ ದಂಡಕಾರ್ಯವನ್ನು ಸೇರೋಣ, ನಡೆ. ಆಗಬಹುದಣ್ಣ. ಈ ಭುವನದಳು ಎನ್ನಂತೆ ಸಮರಾರಿಹರೆ ಈ ಭುವನದಳು ಎನ್ನಂತೆ ಸಮರಾರಿಹರೆ ಪ್ರಾಣಹಿಂಸೆಯಲ್ಲಿ ಜಾಣೆಯು ನಾನು ಚೋಣೆಯೊಳೆನ್ನ ಸಮನಾರ ಪ್ರಾಣಹಿಂಸೆಯಲ್ಲಿ ಜಾಣೆಯು ನಾನು ಚೋಣೆಯೊಳೆನ್ನ ಸಮನಾರು ನರರನ್ನು ಪಿಡಿದು ಸುರರನ್ನು ಕಡೆದು ಪ್ರಾಣ ಸಹಿತಲೆ ನುಂಗುವೆನು ಪ್ರಾಣ ಸಹಿತಲೆ ನುಂಗುವೆನು ಪ್ರಾಣ ಸಹಿತಲೆ ನುಂಗುವೆನು ಈ ಕಾಡಿನೊಳು ಎನ್ನಂತೆ ಸಮರಾರಿಹರೆ ಈ ಭುವನದಳು ಎನ್ನಂತೆ ಸಮರಾರಿಹರೆ ಎನ್ನಂತೆ ಸಮರಾರಿಹರೆ ಪ್ರಾಣ ಹಿಂಸೆಯನ್ನ ಮಾಡುವವರನ್ನ ಈ ದಂಡಕಾರರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ನನ್ನ ಮಗನಾದ ಶಂಭೂಕನು, ನಮ್ಮಣ್ಣನಾದ ರಾವಣೇಶ್ವರನು, ನನ್ನ ಗಂಡ ನನ್ನ ಕೊಂದಾರಭ್ಯದಿಂದಲೂ ಈ ದಂಡಕಾರರಣ್ಯಕ್ಕೆ ನನ್ನನ್ನೇ ಅಧಿಕಾರಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ಘೋರ ತಪಸ್ಸನ್ನ ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವನು. ಏನು ನನ್ನ ಮಗನದೇ ಕತ್ತಿ ಯಾರು? ಅಯ್ಯೋ ಮಗನೇ ಶಂಭೂಕ! ಯಾರು ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಈ ದಂಡಕಾರಣ್ಯದಲ್ಲಿ ಮಾನವರು ನನ್ನ ಮಗನನ್ನ ಕೊಂದಿರುವರು. ಅವರನ್ನ ಹಿಡಿದು ಕಡಿದು ಕಸನೆ ಹೋಗಿದು ನುಂಗಿ ಬಿಡುವೆನು. ವಾಸನೆ ದಂಡಕಾರಣ್ಯದಲ್ಲಿ ಮಾನವರ ವಾಸನೆ. ಅವರು ಎಲ್ಲಿಯೋ ಇಲ್ಲಿಯೇ ಅಡಗಿ ಕುಳಿತಿರಬಹುದು. ಅವರನ್ನ ಹಿಡಿದು ಒರ್ರೇ ಬಲ ಒರ್ರೇ ಬಲ ನರವಾಸನೆ ಬರುವುದು ಬಲ ನರವಾಸನೆ ಬಲ
ನರವಾಸನೆ ಬರುವುದು ಬಲ ಬಲ ನರವಾಸನೆ ಬರುವುದು ಬಲ ಬಲ ಕೈ ಕಾಲು ಕಡಿಯಿದೆ ಕಚ ಕಚ ತಿನ್ನದೆ ಕೈ ಕಾಲು ಕಡಿಯಿದೆ ಕಚ ಕಚ ತಿನ್ನು ಮಾರಿ ಹಬ್ಬದ ಔತಣವು ಮಾರಿ ಹಬ್ಬದ ಔತಣವು ಒರ್ರೇ ಬಲ ನರವಾಸನೆ ಬರುವುದು ಬಲ ಬಲ ನರವಾಸನೆ ಇದು ಬಲ ಬಲ ಎಲ್ಲಿರುವರು ಆ ಮಾನವರು ಈ ವನವನ್ನು ನೋಡಿದ್ಯಾ? ಹೌದು. ಮನಸ್ಸಿಗೆ ಎಷ್ಟೊಂದು ನೆಮ್ಮದಿಯನ್ನು ಉಂಟು ಮಾಡುತ್ತಿರುವುದು. ಎತ್ತ ನೋಡೆ ಅತ್ತಲ್ಲತೆಗಳು ಜಾನಕಿ, ಎತ್ತ ನೋಡೆ ಅತ್ತಲ್ಲತೆಗಳು ಚಿತ್ತಕ್ಕೆ ಮುದ ಬೀಬುದು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದ ಬೀಬುದು ಚಿತ್ತ ಜಾರಿ ನೋಡೆಲ ಮಮ ನೋಡೆ ಸೀತಾ ಚಿತ್ತಜಾರಿ ನೋಡಲ ಮಮ್ಮ ಚಿತ್ತಜಾರಿ ನೋಡಲ ಮಮ್ಮ ಚಿತ್ತಜಾರಿ ನೋಡಲ ಮಮ್ಮ ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಬೂಚುತ್ತೇನೋ ಇವನಾಳಿಯ ಮೆರೆಯುವ ಸೊಬಗಿದ ಇವನಾಳಿಯು ಮೆರೆಯುವ ಸೊಬಗಿದ ಇವನಾಳಿಯು ಮೆರೆಯುವ ಸೊಬಗಿದ ಜೀವನಾಳಿ ಮೆರೆಯುವುದು ಸೊಬಗಿದ ನೋಡೆ ಸೀತಾ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಎತ್ತ ನೋಡೆ ಹತ್ತಲತೆಗಳು ಚಿತ್ತಕ್ಕೆ ಮುದಕ್ಕಿಯುತ್ತಿ ಮಲ್ಲೆ ಮಲ್ಲಿಗೆ ಜಾಗಿ ಸಂತಿಗೆ ಗಿಳಿಗಳು ಕೋಗಿಲೆ ಕೂಗುತ್ತೀರ್ತು ಮಲ್ಲೆ ಮಲ್ಲಿಗೆ ಜಾಗಿ ಸಂತಿಗೆ ಗಿಳಿಗಳು ಕೋಗಿಲೆ ಕೂಗುತ್ತೀರ್ತು ನವಿಲು ನರ್ತನ ಮಾಡುತ್ತೀರ್ತು ಸೀತಾ ಸೀತಾ ನವಿಲು ನರ್ತನ ಮಾಡುತ್ತೀರ್ತು
ಹರುಷವನ್ನೇ ತೋರ್ಪುದು ಮನಕ್ಕೆ ಹರುಷವನ್ನೇ ತೋರ್ಪುದು ಎತ್ತ ನೋಡೆ ಅತ್ತಲತೆ ಕಂಡು ಜಾನಕಿ ಈ ವನ ಪ್ರದೇಶವು ಮನಸ್ಸಿಗೆ ಎಷ್ಟೊಂದು ಮನೋಮೋಹವನ್ನು ಉಂಟು ಮಾಡುತ್ತಿರುವುದು. ಸ್ವಾಮಿ, ಆ ಪಟ್ಟಣ ವಾಸಕ್ಕಿದ್ದಲು ಈ ಅರಣ್ಯ ವಾಸವ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನು ನೆಮ್ಮದಿಯನ್ನು ಉಂಟು ಮಾಡ್ತೀವಿ ಅಲ್ಲವೇ ಸ್ವಾಮಿ? ಹೌದು ಜನ, ನಿನ್ನ ಭಾವನೆಯು ಅಭಿನಂದನೀಯ ವಿಷಯ. ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ಒಲವೇ ಹಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ಸ್ವಾಮಿ, ಜಾನಕಿ ಹಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ ಕಲೆಯೇ ಒಲವೇ ಕಲೆಯೇ ಒಲವೇ ಹೊಸತನದಲ್ಲಿದ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡಿನ ಆಶಾ ಜೀವನ ಶುಭ ದಿನ. ಆರ್ಯಪುತ್ರ, ಜಾನಕಿ, ಈ ವನವನ್ನು ನೋಡಿ ನನ್ನ ಮನವು ಮನಸೂರೆಗೊಂಡಿರುವುದು. ಹೌದು ಜಾನಕಿ, ಇಲ್ಲಿಯೇ ನೆಲೆಸಲು ತವಕ ಪಡುತ್ತಿರುವುದು. ಏನು ಹೇಳಿವಿರಿ? ಹೌದು ಜಾನಕಿ. ಫಲಗಳನ್ನು
ಆನಂದವ. ಇಂದು ನಾನು ಹೊಂದುವೆ ಆನಂದವ, ಕಂದದಿ ತಿಂದು ಮಾಂಸವ, ಚಂದದಿ ತಿಂದು ಮಾಂಸವ. ಇಂದು ನಾನು ಹೊಂದುವೆ ಆನಂದವ, ಆನಂದವ. ಕಣ್ಣು ಗುಡ್ಡೆಗಳ ಗರಿಯ ಮಾಡೆ, ಕಣ್ಣು ಗಡ್ಡೆಗಳ ಹುರುಗರಿಯ ಮಾಡಿ, ಕಳ್ಳುಗಳ ರಾಶಿಯ ಕೊರಳಿಗೆ ಹಾರ. ಇಂದು ನಾನು ಇಂದು ನಾನು ಹೊಂದುವೆ ಆನಂದವ, ಚಂದ ತಿಂದು ಮಾಂಸವ, ಚಂದ ತಿಂದು ಮಾಂಸವ. ಇಂದು ನಾನು ಹೊಂದುವೆ ಆನಂದವ, ಆನಂದವ, ಆನಂದವ. ಎಲ್ಲಿರುವರು ಎಲ್ಲಿರುವರು ಮಾನವರು, ಅವರನ್ನ ಹಿಡಿದು ಕಡಿದು ಕಸ 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 ಕಸನೆ ಹೋಗಿದು ನುಂಗಿ ಬಿಡುವೆನು. ಇದು ಇದು ಇಲ್ಲಿಯೇ ಇರುವರು, ಇಲ್ಲಿಯೇ ಇರುವರು, ಇಲ್ಲಿಯೇ ಅಡಗಿ ಕುಳಿತಿರುವರು. ಇವರನ್ನ ಈಗಲೇ ಏನು 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 ರೂಪು, ಏನು ಲಾವಣ್ಯ, ಏನು ವಯ್ಯಾರ. ಅಯ್ಯೋ, ಹೇಗಾದರೂ ಮಾಡಿ ಆತನನ್ನ ಹಿಡಿದು ನುಂಗಿ ಬಿಡೋಣವೆಂದರೆ, ಆತನನ್ನ ನೋಡಿದರೆ ನನಗೆ ಮೈಯಲ್ಲೆಲ್ಲ ಒಂದು ರೋಮಾಂಚನ. ನನ್ನ ಮಗ ಶಂಭೂಕ ಹೋದರೇನಂತೆ, ಈತನು ಎಷ್ಟೊಂದು ಸುಂದರವಾಗಿರುವನು. ಈತನನ್ನ ಹೇಗಾದರೂ ಮಾಡಿ ಕಟ್ಟಿಕೊಂಡರೆ ಅಂತ ಶಂಭೂಕರನ್ನ 8-10 ಜನ ಅಡಿಯಬಹುದು ಅಲ್ಲವೇ? ಹೇಗಾದರೂ ಮಾಡಿ ಈತನನ್ನ ನಾನು ಒರೆಸಿಕೊಳ್ಳುವೆನು. ನಾನೀಗಲೇ ವರಿಸುವೆ, ನಾನೀಗಲೇ ನಾನೀಗಲೇ ವರಿಸುವೆ, ನಾನೀಗಲೇ ವರಿಸುವೆ, ನಾನೀಗಲೇ. ಶೂರ ನಾನು ಗಂಡನಾಗಿ ಮಾಡಿಕೊಂಡು, ಗಂಡುಗಲ್ಲಿ ಶೂರ ನಾನು ಗಂಡನಾಗಿ ಮಾಡಿಕೊಂಡು, ವಲ್ಲಭನ ಈ ವಲ್ಲಭನ ಗಲ್ಲಕ್ಕೆ ನಾ ಮುರುಕುಂಡ ಕೊಡು. ನಾನೀಗಲೇ ಪರಿಸುವೆ, ನಾನೀಗಲೇ ಪರಿಸುವೆ, ಏನು ನಾನು ಈ ಕಡೆಯಿಂದ ಆ ಕಡೆಗೂ, ಆ ಕಡೆಯಿಂದ ಈ ಕಡೆಗೂ ನರ್ತನವನ್ನು ಮಾಡಿ ಹೇಗಾದರೂ ಮಾಡಿ ಒರೆಸಿಕೊಳ್ಳೋಣವೆಂದರೆ ಆತನು ನನ್ನ ಕಡೆ ನೋಡುತ್ತಲೇ ಇಲ್ಲವಲ್ಲ. ಏನು ನಾನು ಸುಂದರವಾಗಿಲ್ಲವೇ, ಚೆನ್ನಾಗಿಲ್ಲವೇ, ನನ್ನಿಂದ ಏನು ಕಡಿಮೆ ಆಗಿದೆ ಅಂತ ಆತ ನನ್ನನ್ನು ನೋಡುತ್ತಿಲ್ಲ. ಇರಲಿ ಇರಲಿ, ಈ ನನ್ನ ರೂಪಕ್ಕೆ ಆತನು ಮನಸೋಲುತ್ತಿಲ್ಲ. ನಾನು ಈಗಲೇ 18ರ ಹರೆಯದ ಸುಂದರ ಸುಂದರ ಚೆಲುವೆಯಾಗಿ ಈತನನ್ನು ಹೇಗಾದರೂ ಮಾಡಿ ಒರೆಸಿಕೊಳ್ಳುವೆನು. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈತನನ್ನು ಮದುವೆಯಾಗದಿದ್ದ ಮೇಲೆ ಈ ಜನ್ಮವಿದ್ದರೆಷ್ಟು ಬಿಟ್ಟರೆಷ್ಟು, ನಾನೇ ಅಲ್ಲವೇನು ಈ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ,
ಮನೋಹರ. ಯಾರಮ್ಮ ತಾಯಿ ನೀನು? ಯಾರಮ್ಮ ತಾಯಿ ನೀನು? ಅಮ್ಮ, ತಾಯಿ, ಜನನಿ, ಎಲ್ಲ ಬಂದು ಬಿಟ್ಟಿತೆ. ಮತ್ತೆ ಏನೆಂದು ಕರೆಯಬೇಕು? ಹಾಗೆಲ್ಲ ಕರೆಯಬಾರದು. ಪ್ರಿಯೇ, ಪ್ರಾಣವಲ್ಲಭೇ, ದೂರ ದೂರ, ಪ್ರಾಣೇಶ್ವರಿ ದೂರ ಎನ್ನಬೇಕು. ಹಾಗೆಲ್ಲ ಕರೆಸಿಕೊಳ್ಳುವವರು ಇಲ್ಲಿ ನನ್ನ ಪಕ್ಕದಲ್ಲಿಯೇ ಇದ್ದಾಳಲ್ಲ. ಅಯ್ಯೋ, ಇರುತ್ತಾರೆ. 10 ಜನ ಇದ್ದರು ಅದೇ ಹೇಳು, ಅವಳಿದ್ದರು ಅದೇ ಹೇಳು. ಹಾಗೆ ಸಾಧ್ಯ ಇಲ್ಲ. ಪಾಪ, ಯಾಕೋ ಅವಳೊಬ್ಬಳಿಗೆ ಮಾತ್ರ ಹೇಳುವುದು, ಇನ್ಯಾರೂ ಹೇಳಿಲ್ಲ, ಹೇಳುವುದಿಲ್ಲ. ಇಲ್ಲ, ಒಬ್ಳೆ. ಅದಿರಲಿ, ನೀನು ಯಾರು? ಈ ಘೋರಾರಣ್ಯಕ್ಕೆ ಬರಲು ಕಾರಣವೇನು? ನಿನ್ನ ಹೆಸರೇನು? ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರನಾದ ಶ್ರೀರಾಮಚಂದ್ರನ್. ಆಹಾ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಯಾಗಿರಬೇಕು. ಈಕೆಯು ನನ್ನ ಧರ್ಮಪತ್ನಿ. ಆಹಾ. ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎನ್ನುವರು. ಇಲ್ಲಿಗೆ ಬರಲು ಕಾರಣನೂ ನೀನೆ. ಅದು ಹೇಗೆ? ಹೇಗೆಂದರೆ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ ಪ್ರಿಯ, ಒರಿಸು, ಮೋಹಿಸು, ಇಲ್ಲ ಇಲ್ಲ, ಚುಂಬಿಸು. ಇಲ್ಲ, ಯಾವುದೂ ಇಲ್ಲ. ಅದೆಲ್ಲ ಆಗುವುದಿಲ್ಲ. ಯಾವುದು? ಏನಾಗುವುದು? ಏಕೆಂದರೆ ಏಕೆ? ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವ ಹೆಂಡತಿ ಇದ್ದಾಳೆ. ಇರಲಿ, ನನಗೆ ಗಾಳಿ ಸಾಕ್ಷಿಯಾಗಿ ಆಗು. ಅದು ಆಗುವುದಿಲ್ಲ. ಅದು ಆಗುವುದಿಲ್ಲ. ಇಲ್ಲ, ಇಲ್ಲ. ಅಂದರೆ ನಿನ್ನಿಂದ ಏನೂ ಆಗುವುದಿಲ್ಲ. ನಾನು ಏಕಪತ್ನಿ ವ್ರತ ಏಕ ನೀನು. ಆದ್ದರಿಂದ ಅನ್ಯರನ್ನು ಮೋಹಿಸುವುದಿಲ್ಲ. ಅನ್ಯಳು ಎಂದು ತಿಳಿದುಕೊಳ್ಳಬೇಡ, ನಿನ್ನವಳು ಎಂದು. ಅದು ಸಾಧ್ಯವಿಲ್ಲ. ನೋಡು, ಸಾಧ್ಯ ಇಲ್ಲ. ಈಗ ಏನಾಗಬೇಕು? ನನ್ನಿಂದ ನಿನಗೆ ಮದುವೆ ಆಗಬೇಕು. ಮದುವೆ ಆಗಬೇಕಾ? ಹಾಗಾದರೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಎಲ್ಲಿ? ಅಲ್ಲಿ 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 ಎಲ್ಲಿ? ಅಲ್ಲಿ ಎಲ್ಲಿ? ಅಲ್ಲಿರುವನು. ಆ ಪಾರ್ಶ್ವಕ್ಕೆ ಹೋಗು, ಅಲ್ಲಿರುವನು. ಅವನು ನನಗಿಂತಲೂ ಸುಂದರನು, ಚತುರನು, ನಿನಗೆ ತಕ್ಕ ವರನಾಗಿರುವನು. ಹೌದೇ? ಅವನೊಡನೆ ಹೆಂಡತಿ ಬಂದಿಲ್ಲವೇ? ಹೆಂಡತಿ ಬಂದಿಲ್ಲ, ಒಬ್ಬನೇ ಬಂದಿರುವ. ನಿನಗೆ ಮಾತ್ರ ಬೇಕು ಬೆಚ್ಚಗೆ, ಅವನಿಗೆ ಬೇಡ. ಇರಲಿ, ಈಗ ನಿನಗೆ ಮದುವೆ ಆಗಬೇಕು ಬೇಡವೋ? ಆಗಬೇಕು ಪ್ರಿಯ. ಮುಹೂರ್ತ ಮೀರಿ ಹೋಗುವುದು. ಹೋಗು, ನೀನೇ ಆಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ, ನಾನು ಮೊದಲೇ ಹೇಳಲಿಲ್ಲವೇ ನಾನು ಏಕಪತ್ನಿ ಇರುತ್ತಷ್ಟನೆಂದು. ನೀನು ಏಕವೇ. ಬರಲೇ, ಅಲ್ಲಿಗೆ ಹೋಗು. ಅವಮಾನಿಸುವನು. ಅವಮಾನಿಸುವನು? ಅವ ಮಾನಿಸುವನೆಂದೆ. ಅದೇನೋ ಮನೋಹರ, ನಿನ್ನನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರೋಣ ಎನಿಸುತ್ತಿದೆ. ಒಂದು ಕಡಿಮೆ 99 ಬಾರಿ ಆದ್ರೂ ನೋಡಬೇಕು ಎನಿಸುತ್ತಿದೆ. ಏನು ಮಾಡಲಿ ಪ್ರಿಯ? ಇರಲಿ, ದೊಡ್ಡ ಮನಸ್ಸು ಮಾಡಿ ಹೋಗಮ್ಮ ತಾಯಿ. ಅಯ್ಯಯ್ಯೋ, ಇಷ್ಟೆಲ್ಲ ಅಂದ ಮೇಲೆ ಹೋಗುತ್ತೇನೆ ಬಿಡಪ್ಪ. ನೀನು ದೊಡ್ಡ ಮನಸ್ಸು ಮಾಡಿದರೆ ಚೆನ್ನಾಗಿರುತ್ತಿತ್ತು. ಇರ್ಲಿ, ಆದ್ರೆ ನಿನ್ನ ಹತ್ತಿರ ಅದಿಲ್ಲವಲ್ಲ, ಅಲ್ಲಿಗೆ ಹೋಗುತ್ತೇನೆ. ಮನೋಹರ, ಅಬ್ಬಾ, ಒಬ್ಬನೇ ಕಣ್ಣಿಗೆ ಬಿದ್ದಿದ್ದಾನೆ ಸುಂದರಾಂಗ ಎಂದರೆ ಇನ್ನೊಬ್ಬನು ಇರಲಿ, ಆತನನ್ನು ನೋಡುತ್ತೇನೆ. ಆಹಾ, ಹಿಂದಿನಿಂದಲೇ ಇಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದಾನಲ್ಲ, ಮುಂದಿನಿಂದ ಇನ್ನೂ ಹೇಗೆ ಕಾಣುತ್ತಿರಬಹುದು? ಮನೋಹರ, ಅಲ್ಲೇಕೆ ಬಿಡುವೆ ಬಾಣವನ್ನು? ಇತ್ತ ಬಿಟ್ಟು ಬಿಡು, ಪ್ರಯೋಜನವಾದರೂ ಆದೀತು. ಅಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಸರಿ ಹೋಗಲಾರ. ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಎಂಥ ಸುಂದರಾಂಗನ ಇವನು.
ಇಷ್ಟೇ. ನೀನು ಯಾರು, ಇಲ್ಲಿಗೆ ಏಕೆ ಬಂದೆ, ನನ್ನಿಂದೇನಾಗಬೇಕು? ನೀನು ಯಾರು, ಇಲ್ಲಿಗೆ ಏಕೆ ಬಂದೆ, ನನ್ನಿಂದೇನಾಗಬೇಕು? ನಾನೇನು ಕೇಳಿಯೇ ಇಲ್ಲ, ಹೀಗೆ ಸಿಡುಕುತ್ತಿರುವಿಯಲ್ಲ. ನೀವು ಯಾರು? ನಾನು ಶೂರ್ಪನಖ ಎಂದು. ಶೂರ್ಪನಖ? ಹಾಗಾದರೆ ನಿನ್ನ ವೃತ್ತಾಂತವೇನು? ವೃತ್ತಾಂತವು ಬೇರೆ ಹೇಳಬೇಕೇನು? ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು, ನನ್ನ ಹೆಸರು ಶೂರ್ಪನಖ ಎನ್ನುವರು. ಓಹೋ, ಹಾಗಾದ್ರೆ ನೀನು ರಾಕ್ಷಸಿ ಕನ್ಯೆ ಇರಬೇಕು. ಹಾಗೆ ಕಾಣುತ್ತಿರುವೆನೇನು? ಕಾಣದೆ ಮತ್ತೇನು? ನನ್ನಿಂದೇನಾಗಬೇಕು? ಮದುವೆಯಾಗು ಸಾಕು. ಛೀ, ದುಷ್ಟೆ. ಏಕೆ ಮದುವೆ ಆಗುವುದು ತಪ್ಪೇ? ಹಾಗಲ್ಲಮ್ಮ, ನಾನು ಶ್ರೀರಾಮಚಂದ್ರನ ದಾಸನು. ಹಾಗು ಆತನ ಅನುಗ್ರಹವಿಲ್ಲದೆ ನಾನೇನನ್ನು ಮಾಡತಕ್ಕವನಲ್ಲ. ಏನು ಮಾಡುವುದಿಲ್ಲ? ಏನನ್ನು ಮಾಡುವುದಿಲ್ಲ. ಪಾಪ, ಎಲ್ಲ ಕೇಳೇ ಮಾಡುವುದು. ಹೌದು. ಅದಕ್ಕೆ ನಾನೇನು ಮಾಡಲಿ? ಆ ಪಾರ್ಶ್ವದಿಂದ ಮಣ್ಣದಿರುವನು, ಅವನ ಬಳಿಗೆ ಹೋಗು. ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೇನು. ಓಹೋ, ಹಾಗಾದ್ರೆ ನೀವು ನಮಗೆ ನಮಗೆ ಅತ್ತಿಗೆ ಆಗಬೇಕು. ನಮಸ್ಕಾರ. ಸುಮ್ಮನೆ ಹೋಗಿದ್ದೇನೆ, ಅಲ್ಲೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅತ್ತಿಗೆ ಆಗಿಬಿಡುತ್ತೇನೆ. ಸರಿ, ಹೊರಡು. ಅಯ್ಯೋ, ನಿಮ್ಮಣ್ಣನು ಏನು ಹೇಳಿದನು ಗೊತ್ತೇ? ಛೀ, ದೂರ ನಿಂತು ಮಾತನಾಡು. ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಇಲ್ಲಿಗೆ ಕಳಿಸಿರುವನು. ಅಣ್ಣನ ಅನುಜ್ಞೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡತಕ್ಕವನಿಲ್ಲ. ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಾ, ಆನಂತರ ನೋಡೋಣ. ಓಹೋ, ಇದು ಬೇರೆಯೇ? ಗುರುತನ್ನು ತಂದರೆ ಆಮೇಲೆ ನೋಡೋಣ. ಹಾಗಾದ್ರೆ ಹಾಗೆ ಹೋಗಿ ಹೀಗೆ ಬಂದು ಬಿಡುತ್ತೇನೆ, ನೀನ್ ಇಲ್ಲೇ ಇರು. ಹೊರಡು, ಬೇಗ ಹೊರಡು. ಮನೋಹರ, ಈ ಗ್ರಹಚಾರವು ಮತ್ತೆ ಒಕ್ಕರಿಸಿತಲ್ಲ. ಯಾರ ನನ್ನ ಸವತಿಯೇ, ನನ್ನನ್ನೇ ಏನು ಅನ್ನುತ್ತಿದ್ದಾಳಲ್ಲ. ಒಂದೇ ಸಾರಿ ನುಂಗಿ ಬಿಡಲೇ ಇವಳನ್ನು. ನುಂಗಿದರೆ ಕೆಲಸವೇ ಕೆಟ್ಟು ಹೋಗುವುದು. ಮದುವೆಯಾದ ಮೇಲೆ ಇವಳನ್ನು ನುಂಗಿ ಇಬ್ಬರನ್ನೂ ಸರಿ ಮಾಡಿಕೊಳ್ಳುತ್ತೇನೆ. ಮನೋಹರ, ಏನಮ್ಮ ನೀನು ಹೋಗಿದ ಕಾರ್ಯವೇನಾಯ್ತು? ಅಯ್ಯೋ ಬರಪ್ಪ, ಅವನ ಸಹವಾಸ ಏಕೆ ಹೇಳುತ್ತೀಯ? ಏನಾಯ್ತು? ಸಿಡುಕನು, ಕೋಪಿಷ್ಟನು, ಗರ್ವಿಷ್ಠನು. ಅವನ ಸಹವಾಸವೇ ಬೇಡ. ಇರುವುದರಲ್ಲಿ ಸ್ವಲ್ಪ ನೀನೇ ಮೆತ್ತಗಿದ್ದೀಯ, ಅನುಭವನೂ ಚೆನ್ನಾಗಾಗಿದೆ. ಸುಮ್ಮನೆ ನೀನೇ ಮದುವೆ ಆಗಿಬಿಡು. ಇರ್ಲಿ ಇರ್ಲಿ ಇರ್ಲಿ. ಏನಿರಲಿ? ಅವನು ಏನು ಹೇಳಿದ? ನಿನ್ನ ಆಜ್ಞೆ ಇಲ್ಲದೆ ಏನು ಮಾಡುವುದಿಲ್ಲವಂತೆ. ಹೌದು, ನನ್ನ ಆಜ್ಞೆ ಇಲ್ಲದೆ ಅವನು ಏನು ಮಾಡುವುದಿಲ್ಲ. ನೀನು ಮಾತ್ರ ಯಾರಿಗೂ ಕೇಳಬೇಡ. ಈಗ ನಾನು ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುವೆನು. ಅದೇನು ಸ್ವಲ್ಪ ಜೋರಾಗಿ ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು. ಅವುಗಳನ್ನು ತೆಗೆದುಕೊಂಡು ಹೋಗಿ ತೋರಿಸು. ಅವನು ನಿನ್ನನ್ನು ವಧಿಸುವನು. ಅಲ್ಲಲ್ಲ, ಅವ ವರಿಸುವನೆಂದೆ. ಕೊಡು ಕೊಡು ಬೇಗನೆ, ಸಮಯವಿಲ್ಲ. ಅದು ಕೊಡುವುದಲ್ಲ, ಬರೆಯುವುದು. ಬರೆ ಅಲ್ಲೆಲ್ಲ ಬರೆಯುವುದಿಲ್ಲ. ಮತ್ತೆ ಎಲ್ಲಿ ಬರೆಯುವೆ? ನಿನ್ನ ಬೆನ್ನಿನ ಮೇಲೆ ಬರೆಯುವೆ. ಹಿಂದೆಯೇ ಬರೆಯಬೇಕು. ಹೌದು, ಮುಂದೆ ಬರೆಯುವುದಿಲ್ಲ. ಇಲ್ಲ, ಬರೀ ಪಾಪ ಅಭ್ಯಾಸವಿಲ್ಲ. ಸ್ವಲ್ಪ ಸ್ಥಿರಚಿತ್ತವಾಗಿ ನಿಂತು. ಮದುವೆ ಆಗಬೇಕು ಬೇಡವೋ? ಹೇಳ ನನ್ನ ಸವತಿಯೇ, ಚೆನ್ನಾಗಿ ಬರೆ ಎಂದು. ಮಾತು ಬರುವುದಿಲ್ಲವೇ? ಮೂಗಿ ಬರೆದೆಯಾ? ಬರೆದಿರುವೆನು. ಇದನ್ನು ತೋರಿಸು, ನೀವು ಒರಿಸುವುದು. ಬರಲೇ ಹಾಗಿದ್ದರೆ ಅಕ್ಕ ಬರುವುದು ಬೇಡ. ತಂಗಿ ತೆಗೆದು ಬಿಟ್ಲಿ ಈಗ ತಂಗಿ ಎಂದು ಸದಾ ಅವನು ಪಕ್ಕ. ಮನೋಹರ, ಆಹಾ ನನ್ನ ಮದುವೆ ಎಂದೇ, ಆಹಾ ನನ್ನ ಮದುವೆ ಎಂದೇ, ಇಲ್ಲಿಗೆ ನನ್ನ ಜನ್ಮವೇ ಸಾರ್ಥಕವಾದಂತೆ. ನನ್ನ ಗಂಡ ಸತ್ತು ಎಷ್ಟೋ ವರ್ಷಗಳಾಯಿತು. ಆಕಸ್ಮಿಕವಾಗಿ ಯುದ್ಧ ಭೂಮಿಯಲ್ಲಿ ನಮ್ಮ ಅಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಗಂಡನ ನೆನಪಿನಲ್ಲಿಯೇ ಕೊರಗಿ 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 ಸಣ್ಣಗಾಗಿಬಿಟ್ಟಿದ್ದೇನೆ. ಇನ್ನು ಮದುವೆಯಾಗಿ ಚೆನ್ನಾಗಿರುತ್ತೇನೆ. ಮನೋಹರ, ಮನೋಹರ, ದೂರದಿಲ್ಲವಳಾಗ. ಎಲ್ಲಿ ಅಣ್ಣನ ಬಳಿಯಿಂದ ಗುರುತುಗಳನ್ನು ತಂದಿರುವೆಯಾ? ತಂದಿದ್ದೇನೆ. ಎಲ್ಲಿ ತೋರಿಸು. ನೋಡುವೆಯಾ? ತೋರಿಸುವಳಾಗು. ನೀನು ಭದ್ರವಾಗಿರು, ನೋಡಲು ಬಾ, ನೋಡು ಬಾ ಬೇಗನೆ, ಸಮಯವಿಲ್ಲ. ಮುಹೂರ್ತವು ಮೀರಿ ಹೋಗುವುದು. ಬಹಳ ಚೆನ್ನಾಗಿ ಬರೆದಿರುವನು. ಶೂರ್ಪನಖ, ಅನ್ಯಾಯವಾಗಿ ಕೆಟ್ಟು ಹೋಗಬೇಡ, ಇಲ್ಲಿಂದ ಹೊರಟು ಹೋಗು. ಲೇ ಲಕ್ಷ್ಮಣ, ಹಾಗೆಂದು ಆ ಕರಿಯನ್ನು ಬರೆದಿರುವನೇನು?
ನನ್ನನ್ನೇನು ಸಾಮಾನ್ಯದವನೆಂದು ಭಾವಿಸಿರುವೆಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು. ಜಾಗೃತಿಯಾಗಿ ತಿಳಿಸು. ಶೂರ್ಪನಖ, ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ಪರಿಪರಿವಿಧದಲ್ಲಿ ಸರದವನ ಆಡುತ್ತ ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ಪರಿಪರಿವಿಧದಲ್ಲಿ ಸರಸವನ ಆಡುತ್ತ ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೇಗ ಬೇರೆ ಸಾರಿ ದೂರ ಈಗ ಬೇಗ ಒಳಗು ತೋರದ ಮುಖವ ಸಾರುವುದು ಚಿತ, ತೋರದ ಮುಖವ ಸಾರುವುದು ಚಿತ, ಅರುಳೆ ಬರುಳೆ ಪರಮ ಪುರುಷಗಳು ವಿರೋಧ ನುಡಿಗಳ ನುಡಿಯುವೆಯ, ಪರಿಪರಿವಿಧದಲ್ಲಿ ಸರಸವನಾಡುತ್ತ ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ. ಶೂರ್ಪನಖಾದೇವಿ, ಅನ್ಯಾಯವಾಗಿ ಕೆಟ್ಟು ಹೋಗಬೇಡ, ಹೊರಟು ಹೋಗು. ಇದೇ ಕೊನೆಯ ಮಾತೆ? ಇದೇ ಕೊನೆಯ ಮಾತು. ಹಾಗಿದ್ದರೆ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ಒಬ್ಬನನ್ನು ವರಿಸುವೆನು. ಶೂರ್ಪನಖಾದೇವಿ, ನಾನು ನಿನ್ನನ್ನು ವಿವಾಹವಾಗಬೇಕಲ್ವೇ? ಆಗಬೇಕು. ಹಾಗಾದ್ರೆ ನೀನು ನಾನು ಹೇಳಿದಂತೆ ಕೇಳಬೇಕು. ಆಗಲಿ. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಂಡು, ಯಾಕೆ? ಅದು ನಮ್ಮ ಕ್ಷತ್ರಿಯ ಪದ್ಧತಿ. ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡಿಕೊಂಡು. ಹೌದು, ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ವಿವಾಹಕ್ಕೆ ಮುಂಚೆ ವಧುವು ವರನನ್ನು ನೋಡಬಾರದು. ಆಮೇಲೆ ಆದ್ದರಿಂದ ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೊಂಡು ನನ್ನ ಎದುರಿಗೆ ನಿಲ್ಲುವಳಾಗು. ಆಗಲಿ, ನೀನೇನು ಹೇಳಿದರೂ ಮಾಡುತ್ತೇನೆ, ಆದರೆ ಬೇಗ ಮದುವೆಯಾಗಬೇಕಷ್ಟೇ. ನನಗೀಗ ಕಟ್ಟಿಕೊಳ್ಳುತ್ತೇನೆ. ಹಾಗೆ ಕುಳಿತುಕೊಳ್ಳುವಳಾಗು. ಓ, ಇದೇ ಯಾವ ಪದ್ಧತಿ? ಇದು ನಮ್ಮ ಕ್ಷತ್ರಿಯ ಪದ್ಧತಿಯೇ. ಓ, ಈಗ ಮುಚ್ಚಿಕೊಳ್ಳುವುದು, ಈಗ ಕುಳಿತುಕೊಳ್ಳುವುದು. ಹೇಳು. ಸ್ವಲ್ಪ ಕಷ್ಟವಾಗುವುದಲ್ಲಯ್ಯ. ವಿವಾಹವಾಗಬೇಕು ತಾನೆ, ಆ ಕಡೆ ತಿರುಗುವಳಾಗು. ಪುನಃ ಹೌದು, ಮತ್ತೆ ಈ ಕಡೆ ತಿರುಗುವಳಾಗು. ಯೋ ತೆಗೆಯ, ಯಾವ ಸೀಮೆ ಪದ್ಧತಿ? ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ತಿರುಗಿಕೋ. ಮಲಗುವುದು ಯಾವಾಗ ಅದೇಳು. ಸುಮ್ಮನೆ ಏನೆಲ್ಲ ಮಾತಾಡಬೇಡ. ವಿವಾಹವಾಗಬೇಕು ತಾನೆ, ನಾನು ಹೇಳಿದಂತೆ ಆಗಬೇಕಪ್ಪ. ಬೇಗನೆ ಆಗಬೇಕು, ಬೇಗನೆ. ಆಯ್ತು, ಅರ್ಥವಾಯ್ತು. ಬೇಗನೆ ಆಲಂಗಿಸು. ದುಷ್ಟಳೆ ಪಾಪಿಷ್ಟಳೆ, ಏನು ಪ್ರಿಯ? ದುಷ್ಟಳೆ ಪಾಪಿಷ್ಟಳೆ, ನಡೆ ನಡೆ ಪಾಪಿಷ್ಟಳೆ, ಶ್ರೇಷ್ಠರನ್ನು ಕೆಣಕುವುದು ತರವೇ, ಶ್ರೇಷ್ಠರನ್ನು ಕೆಣಕುವುದು ತರವೇ, ನಡೆ ನಡೆ ಪಾಪಿಷ್ಟಳೆ.
ಸುರ್ಪರಗದೇವರು ಹಿಂದೆ ಮುಂದೆ ಎಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಏನ್ ಕಾರಣ? ನಾಮ ಈ ನಾಮ ರಾಮ ಹತ್ತು ಮಣ ಅಂತ 20 ಮಣ ಮೇಲೆ ಲಕ್ಷ್ಮಣ. ಆಮೇಲೆ ಹಂಗೆಲ್ಲ ಹೇಳ್ಬಾರ್ದು, ಅದೆಲ್ಲ ಇಲ್ಲಿ ಮಾತಾಡ್ಬಾರ್ದು. ಸೀಸೆ ಗೀಸೆ ಎಲ್ಲ ಮಾತಾಡ್ಬಾರ್ದು. ಓಹೋ ಸೀದೆ ಏನ್ ಮಾಡಿದ್ರು? ಮಾಡುವಾಗ ಮಾಡಿದೀರಿ, ಅದಕ್ಕೆ ಎಲ್ಲ ಹಿಂದೆ ಮುಂದೆ ಕುಳಿದ್ಬಿಟ್ಟಿದ್ದಾರೆ. ವಿಷಯನ ತಕ್ಷಣ ಹೋಗಿ ರಾವಣೇಶ್ವರ ಮಹಾಪ್ರಭುಗಳು ತಿಳಿಸೋಣ. ರಾಜಾದಿರಾಜ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಭೂಪುರ ಭೂಪುರ. ಜನಿಸಿರ್ತೋ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯಲ್ಲಿ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯಲ್ಲಿ ಸುರನಾರಿಯರ ನವದಾನ ನರ್ತನಗಳ ವೀಕ್ಷಿಸುತ್ತ ಸುರನಾರ್ಯರ ನವದಾನ ನರ್ತನಗಳ ವೀಕ್ಷಿಸುತ್ತ ಅಮರ ವಿಲಾಸ ವೈಭವದಿನ್ನರವ ಅಮರ ವಿಲಾಸ ವೈಭವದಿನ್ನರವ ಕಂದನಿಗೆ ಅದಾರು ಗೌರವ ಮೆರೆಸಿದಲ್ಲಿರೆ ದಶಮುಖನ ಸಿರಿಯ ವಿಜಯ ಕುಂಭಕರ್ಣ ವಿಜಯ ಮಧುಕರದಿ ಹಿಡಿದು ನನಗೆ ಕಸು ದುಃಖಗಳನ್ನು ನಡೆಗೆ ವಿಜಯ ಮಧುಕರದಿ ಹಿಡಿದು ನನಗೆ ದಶದಿಕ್ಕುಗಳನ್ನು ನೆರವೇ ಅಖಿಲ ಲೋಕ ಸರಿ ಸಮೋ ನರಯಿತ ಅಖಿಲ
ಅಖಿಲ ಲೋಕ ಸರಿ ಸಮನರಹಿತ ಪ್ರಭುವೆಲ್ಲ ದಶಮುಖಯೇ ಸರಿ ಸಮರೇ ಪ್ರಭುವೆನಿಪ ದಶಮುಖಯೇ ಸರಿ ಸಮರೇ ಪ್ರಭುವೆನಿಪ ದಶಮುಖಯ ಸರಿ ಸಮರ ಪ್ರಭುವೆನಿಪ ದಶಮುಖಯ ಸರಿ ಸಮರ ಪದವ ಮರಸಿ ಗಲಿರೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಇಂದ್ರಜಿತು ಮಂತ್ರಿ ಮಹೋದರರೇ ನವಬ್ರಹ್ಮರಲ್ಲೊಬ್ಬರಾದ ಪೌರಶ್ಚ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೋಳ್ ಅದೇಸರಾಂಕಿತ ಅಪ್ರತಿಮ ವೀರನು ಅಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಳಗಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ತು ಸೌಭಾಗ್ಯದಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ನನ್ನ ವೈಭವಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಪ್ರಹಸ್ತ ಅವನಾವನಿರುವನು ಪ್ರಭು ವೀರ ಧೀರರಣ ಭೀಕರ ಸುರವರ ಕಂಠೀವರ ವೀರ ಧೀರರಣ ಭೀಕರ ಸುರವರ ಕಂಠೀವರ ಧೀರರಣ ಭೀಕರ ಸುರವರ ಕಂಠೀವರ ನಿರುತ ಸುಖದಿ ದುರಿತ ಬಲನಿ ಕರೇಂದ್ರನಿ ಕರೇಂದ್ರನಿಗೆ ಜಯ ಜಯ ಕರೇಂದ್ರನಿ ಜಯ ಜಯ ಶಿವನಿ ಗರ್ವ ಪಡೆದ ಲಂಕಾಧೀಶ್ವರ ಶಿವನಿ ಗರ್ವ ಪಡೆದ ಲಂಕಾಧೀಶ್ವರ ತಿರುತ ಸುಖದಿ ದುರಿತ ಬಲದಿ ಧರೇಂದ್ರ ನಿಜ ಪ್ರಭು ನಿಜ. ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಮಾತನ್ನು ಕೇಳಿದ ಮಾತ್ರ ಇದ್ದರೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರು ಶಾದಿಗಳು ತಯಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯ ಉದರವನ್ನು ಅರಿದು ಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕು ಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯ್ತಿದ್ದ ಹರಿಯನ್ನೇ ಹುಡುಕಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಸಾಕು ಮಾಡು ಪ್ರಹಸ್ತ. ಅಣ್ಣ, ವಿನಯದಿ ಪೇಳುವೆ ಸಹಜನೆ ಲಾಲಿಸು, ವಿನಯದಿ ಪೇಳುವೆ ಸಹಜನೆ ಲಾಲಿಸು, ಎನ್ನಯ ಸವಿನುಡಿ ಮುದದೊಳು ನೀನು, ಎನ್ನಯ ಸವಿನುಡಿ ಮುದದೊಳು ನೀನು, ವಿನಯದಿ ಪೇಳುವೆ ಸಹಜನೆ ಲಾಲಿಸು. ಯುಗಗಳೇ ಉರುಳಲು ಉಳಿವರೆ ಮನುಜರು, ಯುಗಗಳೇ ಉರುಳಲು ಉಳಿವರೆ ಮನುಜರು, ನಾನೆಂಬ ವಾಕ್ಯವು ಸಲ್ಲದು ಯಾರಿಗೂ, ನಾನೆಂಬ ವಾಕ್ಯವು ಸಲ್ಲದು ಯಾರಿಗೂ, ವಿನಯದಿ ಪೇಳುವೆ ಸಹಜನೆ ಲಾಲಿಸು. ಅಣ್ಣ, ಅಸುರ ದೇವತೆಗಳಿಂದ ಅಶುಭವನ್ನು ಪಡೆದು ಆ ವೇದವತಿಯ ಶಾಪಕ್ಕೆ ಗುರಿಯಾಗಿದ್ದನ್ನು ಮರೆತೆ ಏಕೆ?
ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಬರದೊಳಗೆ ಸುರರ ಕಡಿಯುವ ದುರದೊಳಗೆ ಗರುಡ ಗಂಧರ್ವರ ಬಿಡಿದು ಲೋಕದಿಂದ ಇಟ್ಟು ಬೆರೆಯುವ ಗರುಡ ಗಂಧರ್ವರ ಬಿಡಿದು ಲೋಕದಿಂದ ಇಟ್ಟು ಬೆರೆಯುವ ಕರೆಯನ್ನು ಕಲಿಯುವ ಬರದೊಳಗೆ ಸುರರ ಕಡಿಯುವ ದುರದೊಳಗೆ. ವಿಭೀಷಣ, ಲೋಕಮಾಡು. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗದ್ದು ಅತುಳ ಪರಾಕ್ರಮಿಯು, ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ನಮ್ಮ ವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಯಾರಿಸುತ್ತಿರುವ. ಸಾಕು, ಸುಮ್ಮನಾಗಿ ಬಿಡು. ಬಲೆ ಕುಂಭಕರ್ಣ ಬಲೆ. ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನೆಲ್ಲ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸುತ್ತಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯಲ್ಲಿ ಪಂಚಾಂಗ ಓದುವ ಪ್ರಯೋಜನವಾಗಿ ಮಾಡಿಕೊಂಡಿರುವುದು. ಇನ್ನು ನವಗ್ರಹಣೆ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸದ ಮೆಟ್ಟಿಳಲಾಗಿ ಮಾಡಿಕೊಂಡಿರುವೆ. ದಿಗ್ಭಿತ್ತಿಗಳೇ ಬೆರೆದು ಗಗನವೇ ಅರಿದು ಪೃಥ್ವಿವೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಕ್ಷಿಣೇಶ್ವರನು ಆ ಮುರುಡನ ಭಕ್ತನು. ಈ 14 ಲೋಕಗಳಲ್ಲಿ ಅವನ ಹಬ್ಬಲ್ಲಿಗಲ್ಲದೆ ಇನ್ಯಾರಿಗೂ ತಲೆಬಾಗನು ಈ ದಶಕಂಠ ಸಾರ್ವಭೌಮನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ಮೆರೆದವನು ನಾ. ಮುಕ್ಕಣ್ಣ ಶಿವನ ಮುಗ್ಗರಿಸೆ ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ನಿಜ ಭಕ್ತನಾದನ್ನರಿಸಿ ವರವನಿತ್ತು. ಮೂಜಗವ ನೋಡಿ ಅಚ್ಚರಿಯ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟೇ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಳಾದ ಅಲ್ಪಳೂ ಆದ ವೇದವತಿಯ ಶಾಪ ನನಗೆ ಶಿವ ಎಂಬೆರಡಕ್ಷರಗಳಲ್ಲಿ ದೋಷ ನಿವಾರಣೆಯನ್ನು ಮಾಡಿಕೊಳ್ಳಬಲ್ಲ ನಾನು ಆ ಕಮರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಮೇಶ್ವರನನ್ನೇ ಆರಾಧಿಸಿಕೊಂಡು ನವವ್ಯಾಕರಣ ಪಂಡಿತನೆಂದು ಬಿರುದಾಂಕಿತನಾದವನೇ ಈ ದಶಕಂಠ ಸಾರ್ವಭೌಮನು. ಸರಿಯಾಗಿ ನೋಡಿದರೆ ಮಹಾಪ್ರಭು, ಈ ನಿಮ್ಮ ನುಡಿ ಏಣಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ, ಅದಾವ ದೈವದ ಬಲವೋ, ನಿಮ್ಮಂತವರ ಬಳಿ ಮಂತ್ರಿಯಾಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಹೌದು ಹೌದು, ನಿಜ ನಿಜ. ಖಡ್ಬಟ ವೀರಸಿಂಹರೆಂದೆನಿಸಿ ತಿಜಗದಾಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದದ್ದು ನಿಂತರೆ ಕರೆ ಇಳಿಯುವುದೇ? ಶತ್ರುಗಳ ಎದುರಾಗುವರೆ ಅಜಹರೀಂದ್ರಾದಿ ದೇವತೆಗಳೇ ಗಡ 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 ನಡುವರು. ನಮ್ಮಣ್ಣನ ಸಾಮರ್ಥ್ಯವೇನು ಸಾಮಾನ್ಯವಾದದ್ದೇ? ಲೋಕನಾಯಕನೇ ವಾಸವಾಗಿದ್ದ ಆ ಕೈಲಾಸ ಪರ್ವತವನ್ನ 12 ತೋಳ್ಗಳಿಂದ ಮೇಲೆತ್ತಿ 14 ಲೋಕವನ್ನು ಅಚ್ಚರಿಪಡಿಸಿದ ದಿಟ್ಟತನದ ಅಸುರ ವೀರನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ಹೇವತಿಯು ನಮ್ಮನ್ನು ಮುಚ್ಚಲಾರ. ಕಾರಣ ಅಚಲ ಭಕ್ತಿಯಿಂದ ಆ ನಿತ್ಯ ನಿರಂಜನನನ್ನ ಪೂಜಿಸುತ್ತಾ ಸ್ತುತಿಸುತ್ತಾ ಆ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ಈ ನಮ್ಮಣ್ಣನಿಗೆ ಆ ಮೃತ್ಯು ದೇವತೆಯು ಸೋದರಿಯೇ ಹೊರತು ಅವಳೆಂದಿಗೂ ನಮಗೆ ವಿರೋಧಿ ಅಲ್ಲ. ಅವಳೆಂದಿಗೂ ನಮಗೆ ವಿರೋಧಿ ಅಲ್ಲ. ಏನು ನಾವು ಮುನಿದರೆ 3 ಲೋಕವೇ ತಲ್ಲಣಗೊಳ್ಳುವುದು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಅತಳ ಸುತ ಪಾತಾಳದಲ್ಲಿಯೂ
ನಿನ್ನನ್ನು ಜಯಿಸಬಲ್ಲ ವೀರನು ಧೀರನು ಅದಾವ ನಿರ್ವಹಣ ಅದಾವ ನಿರ್ವಹಣೆ ಈ ಪೃಥ್ವಿಯಲ್ಲಿ. ಹಳೆ ಕುಂಭಕರ್ಣ, ನಿನ್ನ ಮಾತು 100ಕ್ಕೂ 100 ಸತ್ಯ. ಶತಯೋಜನ ವಿಸ್ತೀರ್ಯವುಳ್ಳ ಈ ಸಮುದ್ರವನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ಆ ನನ್ನ ಜಾತ ಶತ್ರುವಾದ ಆ ಹರಿಗೆ ಆಗಲಿ ಸಾಧ್ಯವಿಲ್ಲ ಬಿಡು. ವರ್ತಮಾನ ಅರತನ್ನಿ ರಾಜಸ್ಥಾನಕ್ಕೆ. ಸಹೋದರಿ, ಏನಾಯಿತು? ಯಾರಿಂದ ನಿನಗಿಂತ ಆಸ್ತಿ? ಅದೇನು ಸರಿಯಾಗಿ ಹೇಳೆ. ಮಾನವರು ಅವರಂಗೇನಾಯಿತು? ಅಪ್ಪ ಕುಂಭಕರ್ಣ, ಬಿಡುವ ಕ್ಷಣದೊಳು ನೀತರ ಬಿಡುವ ಕ್ಷಣದೊಳು ನೀತರ ಜಯಿಸುತ್ತರುವನ ಜಾನಕಿಯನ್ನ ಜಯಿಸುತ್ತರುವನ ಜಾನಕಿಯನ್ನ ದಂಡ ನಿಶ್ಚೀಮನದರು ದಂಡ ನಿಶ್ಚೀಮನದರು ಬರಲು ಬರಲು ಕೆಳಗಿಡುವನದರು ಆರಿಲ್ಲ ಗೆಲ್ಲನ್ನ ದರೆಯಲು ತೋರಿಲ್ಲಿ ಹರಿ ಕರುಣ ಕಂದರು ಬಿಡುಗನ ನೀಚರ ಬಿಡುಗನ ನೀಚರ ಬರಲು ಬರಲು ಕೆಳಗಿಡುವನದಲ್ಲಿ ಬರಲು ಬರಲು ಕೆಳಗಿಡುವನದಲ್ಲಿ ಬಿಡುವ ಕ್ಷಣಗಳು ನೀಚರ ಜಯಿಸು ತರುವನ ಜಾನಕಿಯನ್ನ ಜಯಿಸು ತರುವನ ಜಾನಕಿಯನ್ನ ದೊಡ್ಡ ನೆಚ್ಚಿ ಮನದರು ದೊಡ್ಡ ನೆಚ್ಚಿ ಮನದರು ಬರಲು ಬರಲು ಕೆಳಗಿಡುವನದಲ್ಲಿ ಬರಲು ಬರಲು ಕೆಳಗಿಡುವನದಲ್ಲಿ ಬಿಡುವ ಕ್ಷಣಗಳು ನೀಚರ ನೀಚರ ನೀಚರ. ಕುಂಭಕರ್ಣ, ನೋಡಿದ ಯಾವೆಂತಹ ಅಪಮಾನ, ಸಹಿಸಲಾರದ ಅಪಮಾನ. ಸಿಂಹರೆಂದೆನಿಸಿದ ನಮ್ಮನ್ನು ಮನಸ್ಸು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದವರು ದಂಡ ಕಾರಣ್ಯಕ್ಕೆ ಬಂದು ಈ ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅವಮಾನಗೊಳಿಸಿದರೆ ನನಗನುಮತಿಯನ್ನು ಕೊಡು. ಅವನು ಈಗಲೇ ನನ್ನ ಪರಿವಾರ ಸಮೇತವಾಗಿ ಆ ನರಾಧವರನ್ನು ಸಾಕು ಮಾಡು ಕುಂಭಕರ್ಣ, ಇವಳಿಂದ ಏನೋ ಅನಾಹುತವಾಗಿರಬಹುದು. ಆದ್ದರಿಂದಲೇ ಈ ರೀತಿಗೆ ಕಾರಣವಾಗಿರುವಳು. ಆ ರಾಮ ಲಕ್ಷ್ಮಣರನ್ನು ಯಾರೆಂದು ತಿಳಿದಿರುವೆ? ಅವರೇನು ಸಾಮಾನ್ಯರೆಂದು ತಿಳಿದಿರುವೆಯಾ? ಹೇಳುವುದೇನು ಕೇಳುವುದಿನ್ನೇನು? ನಮ್ಮ ದಂಡಕಾರಣಕ್ಕೆ ಧಾವಿಸಿ ಬಂದು ನಮ್ಮ ಸಹೋದರಿಯನ್ನು ಈ ರೀತಿ ಅಪಮಾನಪಡಿಸಿದ ಆ ನರಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಈಗ ಇದಕ್ಕೆ ಉಪಾಯವನ್ನು ಮಾಡಬೇಕಲ್ಲ. ಅವರು ಸಾಮಾನ್ಯದವರಲ್ಲ, ನಮ್ಮ ಕರಮೂಟರನ್ನ ಒಂದೇ ಬಾಣದಿಂದ ಈಗ ಕರ್ಣಸಳರನ್ನು ಮುಂದೇನಾಯ್ತು? ನಾನು ಆ ಗೀತೆಯನ್ನು ನಿನಗೆ ತರಲು ಹೋಗಿದ್ದೇನನ್ನ. ನೀವು ಒಂದು ತಕ್ಕ ಉಪಾಯವನ್ನು ಮಾಡಬೇಕನ್ನ. ಏನದು ಸಹೋದರಿ? ಮಾವನಾದ ಮಾರೀಚನನ್ನ ಹೇಮಚಾರಂಗ ರೂಪದಲ್ಲಿ ಕಳಿಸಿ ಅದನ್ನು ಗೀತೆಯು ಬಯಸುವನನ್ನ. ಆಗ ಹೇಮಚಾರಂಗವನ್ನು ತರಲು ಹೇಳುವನನ್ನ. ಆಗ ನೀವು ಮಾಯಾ ರೂಪದಿಂದ ಹೋಗಿ ಆ ಗೀತೆಯನ್ನ ಅಪಹರಿಸಿಕೊಂಡು ಬರಬೇಕನ್ನ. ಅಲೇ ತಂಗಿ, ಅಲೇ ನಾವು ಸಿಕ್ಕಬಹುದರೇನಂತೆ. ಬುದ್ಧಿ ಮಾತ್ರ ಇನ್ನೂ ಚುರುಕಾಗಿ ಇರುವುದು. ನೀನು ನಂತಪುರಕ್ಕೆ ನಡೆ. ಪ್ರಾಣಿಕ ಪರಿವಾರವನ್ನು ಲೆಕ್ಕರಿಸಲಿ. ಯಾರಲ್ಲಿ? ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ. ರಮಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ, ಬಾ ಮಾವ. ದಂಡ ಕಾರಣದಲ್ಲಿ ರಾಮ ಲಕ್ಷ್ಮಣರಿರುವರಂತೆ. ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು ನೋಡೋಣ. ರಾವಣೇಶ್ವರ,
ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಆ ಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಾನು ಹೇಳುತ್ತಿರುವುದೇ ಸತ್ಯ. ಮಿಥ್ಯಾವಾದಿ. ಈ ರಾವಣ ತಮ್ಮ ಸ್ವರದಲ್ಲಿ ಉತ್ತರ ಕೊಡುವುದನ್ನ ಎಲ್ಲಿಂದ ಕಲಿತೆ? ಈತನ ಕಂಕಳಿರುವ ತಾಳೆಗಿರನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡಿಸು. ಜನಕ ಅನಗಾಜ್ಞೆಯನ್ನು ಕೊಡು. ತಾತನ ಕೈಯಲ್ಲಿರುವ ತಾಳಗಿರನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡುವುದು. ಚಿಕ್ಕಪ್ಪನಂತೆ ಚಿಕ್ಕಪ್ಪ ನಾಚಿಕೆಯಾಗಬೇಕು. ಬೇಡ, ನಮ್ಮಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಇವರನ್ನು ಸರಿಯಾದ ರೀತಿಯಲ್ಲಿ ಮಾವ ರಾಮಣೇಶ್ವರ, ನಾನು ಪ್ರಭು, ನೀನು ಪ್ರಜೆ. ಇದುವರೆಗೂ ನನ್ನ ಉಪ್ಪನ್ನುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು. ಯಾವ ಸಹಾಯವನ್ನು ಕೇಳು ರಾಮಣೇಶ್ವರ. ಮಾವ, ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಅಪಹರಿಸಿ ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಛೇ, ಇಂತಹ ಹೀನ ವಯಸ್ಸಿನಲ್ಲಿ ಇಂಥ ಹೀನ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಕ್ಷಮಿಸು ರಾಮಣೇಶ್ವರ. ಮಾರೀಚ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಸುರಸ್ಥರನ್ನು ಸಮುದ್ರ ಬಿಚ್ಚಾಡುವೆನು. ಎಚ್ಚರವಿರಲಿ. ಛೇ, ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮರೆಯುವುದೇನೆ. ರಾಮಣೇಶ್ವರ, ನಾನು ಈಗಲೇ ಪ್ರೇಮ ಸಾರಂಗಿ ವೇಷ ಧರಿಸಿ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಹೋಗೋಣ. ಹಾಗಾದ್ರೆ ಪ್ರಭು, ದಂಡಗಾರನ ಪ್ರಯಾಣಕ್ಕೆ ಪರಿವಾರವನ್ನೆಲ್ಲ ಚರಿಸಲಿ. ಬೇಡ ಬೇಡ, ನೀನೊಬ್ಬ ನನ್ನ ಸಂಗಡ ಬಾ. ಮಾರ್ಗ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿ ನಿನ್ನ ನಿಂದಿರಿಸುತ್ತೇನೆ. ನಡೆಯರೇ ಹೋಗೋಣ. ಸ್ವಾಮಿ, ಪ್ರಾಣೇಶ್ವರ ಅಲ್ಲಿ ನೋಡಿ. ಕಾಂಚನ ಮೃಗಮಯ ದೇಹವೋ ಮಿಂಚುವ ಚುಕ್ಕೆಗಳೋ ಮಿಂಚುವ ಚುಕ್ಕೆಗಳೋ ಸಂಚೆಯೊಳಿಂಚುವ ಮಿಂಚುವ ಚುಕ್ಕೆಗಳೋ ಲಾಲಿಸು ನೀಲಾಂಜನೆ ನಯನ
ರಾವಣೇಶ್ವರ, ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವುದು. ಏನು ಹೇಳಿ ಜಾನಕಿ, ಮೃಗವೇನೋ ಸುಂದರವಾಗಿರುವುದು, ಆದರೆ ಅದು ಸಹಜವಾದ ಮೃಗವನ್ನ ಹೇಳಿರ್ಲಿಕ್ಕೆ ಇದು. ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಕೇಳಿದ. ಜಾನಕಿ, ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಕೇಳಿದ. ಮಾಯಾ ಮೃಗವನೇನಿದ. ದಾನವ ಮಾಯೇ ಸೀತಾ दानव माये प्रेम जाए. दानव माये प्रेम जाए. दानव माये प्रेम जाए. दानव माये दानव माये प्रेम जाए. निजवನ ರುಗುವೆ ತಿಳಿಯೈದ. ನಿಜವನ ರುಗುವೆ ತಿಳಿಯೈದ. ನಿಜವನು ಅರುಗುವೆ ತಿಳಿಯೈದ. ನಿಜವನರುಗುವೆ ತಿಳಿಯಲಿದ. ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಕೇಳಿದ. ಮಾಯಾ ಮೃಗವನೇನಿದ ಸಲ್ಲದ ಮೋಗವ ಪ್ರಿಯನೇ. ಜಾನಕಿ, ಸಲ್ಲದ ಮೋಗವ ಮೋಗವು ಸಲ್ಲದು ಅಸುರಮಯ. ಮೋಗವು ಸಲ್ಲದು ಅಸುರಮಯೋಳು ಖಂಡಿತ ಕೆಡುಕಿದು. ಸೀತಾ ಸೀತಾ ಜಾನಕಿ ಸೀತಾ ಖಂಡಿತ ಕೆಡುಕಿದು ಜನ ಜಗತ್ತಿಯೇ.
ಕೇಳು ಖಂಡಿತ ಕೆಡುಕಿದು ಜನ ಜಗತ್ತಿಯ ಕೇಳು ಖಂಡಿತ ಕೆಡುಕಿದು ಜನ ಜಗತ್ತಿಯ ಕೇಳು ಮಾತನು ಆಲಿತು ನೀ ಗೆಳತಿಯ ತನೆ ಮಾತನು ಆಲಿತು ನೀ ಗೆಳತಿಯ ತನೆ ಮಾಯಾ ಮೃಗವನಿಗ ನುಡಿ ಬಯಸುವುದ ಮಾಯಾ ಮೃಗವನಿದ 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 ಜಾನಕಿ ಕಂಡರೂ ಕಾಣದೆ ಮಿಂಚಿನಂತೆ ವಾಯುವೇಗದಿಂದ ಹೋಗುತ್ತಿರುವ ಆ ಮೃಗವನ್ನು ಹಿಡಿಯುವುದು ಅಸಾಧ್ಯವಾಗಿರುವುದು. ಆದ್ದರಿಂದ ಅದರ ಕೊಡುಗೆ ನಮಗೆ ಬೇಡ ಜಾನಕಿ. ಸ್ವಾಮಿ, ನಿಮಗೆ ಅಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರಿಯೇ ಸ್ವಾಮಿ? ಜಾನಕಿ, ಆ ಚಂದ್ರನಲ್ಲಿರುವ ಕುರುಂಗವನ್ನಾದರೂ ತಂದು ಕೊಡುವೆನು. ಆದರೆ ಈ ಮೃಗದ ಸಹವಾಸವು ನಮಗೆ ಬೇಡ ಜಾನಕಿ. ಸರಿ ಸರಿ, ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರ್ದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಕೂಡದು, ಈ ಮೃಗವನ್ನು ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವಿನಷ್ಟೇ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ ಜಾನಕಿ. ಆ ಮೃಗದ ಸಹವಾಸವು ಮುಂದೆ ನಿನಗೆ ತಿಳಿಯುವುದು. ಲಕ್ಷ್ಮಣ, ಆ ಮೃಗವನ್ನು ನೋಡಿದೆಯಾ? ನೋಡಿದೆನು. ಸುಂದರವಾಗಿದೆ. ಅದನ್ನು ಹಿಡಿದು ತರಲು ನಿನ್ನ ಹತ್ತಿಗೆಯು ಕೇಳುತ್ತಿರುವುದು. ಆದ್ದರಿಂದ ನಾನು ಆ ಮೃಗವನ್ನು ತರಲು ಹೋಗುವೆನು. ನಿನ್ನ ಹತ್ತಿಗೆಯ ಕಾವಿನಲ್ಲಿ ಬಹಳ ಜಾಗೃತೆಯಿಂದ ಆಗಬಹುದು. ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇ ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇ ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇ ಅಲ್ಲಿಯ ನಿನ್ನಯ ಕುಲ್ಲದ ದೀಪೇನ ಅಲ್ಲಿಯ ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇ ಎಲ್ಲಿಗೆ ಬಾಗುವೆ ಲಕ್ಷ್ಮಣ. ಲಕ್ಷ್ಮಣ, ಅಮ್ಮ, ಕೇಳಿದ್ಯಾ? ಕೇಳಿದ್ಯಾ ನಿನ್ನ ಅಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು. ಹೋಗು ವೈದ್ಯರ, ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನ ಕುಶಲವನ್ನು ನೋಡು. ಇಲ್ಲವಮ್ಮ, ಇದು ಯಾವುದು ರಾಕ್ಷಸರ ಮಾಯೆ ಎಂದು ಕಾಣುತ್ತಿರುವುದು. ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನಿಗೆ ಭಯವೆಂದರೆ ಹೇಳುತ್ತಾರೆ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಶೂರಾದಿ ಶೂರನಾದರೂ ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ ಸಹಜವಿಲ್ಲವೇ? ಜಾಗೃತಿಯಾಗಿ ಹೋಗು ವೈದ್ಯರ. ಇಲ್ಲವಮ್ಮ, ಇಲ್ಲ. ನೀನು ಎಷ್ಟು ವಿಧವಾಗಿ ಹೇಳಿದರೂ ನಾನು ಹೋಗತಕ್ಕವನಲ್ಲ. ಈ ಗೊಂಡಾರಣ್ಯದಲ್ಲಿ ಮೂವರನ್ನೇ ಬಿಟ್ಟು ನಾನು ಎಲ್ಲಿ ಹೋಗಲಿ ತಾಯಿ? ಸಾಧ್ಯವಿಲ್ಲವಮ್ಮ, ಸಾಧ್ಯವಿಲ್ಲ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಅಮ್ಮ, ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದನಲ್ಲ ನನ್ನ ಸ್ವಾಮಿ. ಈಗ ಅರ್ಥವಾಯಿತು, ಈಗ ಅರ್ಥವಾಯಿತು ಲಕ್ಷ್ಮಣ. ಸುಲಭವಾಗಿ ನಿನ್ನೊತ್ತಿಗೆಯೋ ನಿನ್ನವಳಾಗುವ ದುರಾಲೋಚನೆಯಿಂದ ಇಲ್ಲೇ ಇರು. ಅಮ್ಮ, ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಈ ಪರುಷೋಕ್ತಿಯಂ ಕೇಳಿ ನಿಮಗೆ ಈ ಪರುಷೋಕ್ತಿಯಂ ಕೇಳಿ ನಿಮಗೆ ಹರಡವು ಹೋಗಲಿಲ್ಲವ ಕಟ
ಕಠಿಣಮದೆಂತೋ ಏನು ಹೇಳಿದೆ ಅಮ್ಮ? ನಿನ್ನನ್ನು ನನ್ನ ಎತ್ತ ತಾಯಿಗಿದ್ದರೆ ಎಚ್ಚೆತ್ತು ಭಾವಿಸಿದ್ರಲ್ಲಮ್ಮ. ಲಕ್ಷ್ಮಣನಲ್ಲಿ ದಾಯಾದಿ ಮತ್ಸರ ಅಮ್ಮ. ಅಮ್ಮ ಹೇಗೆ ನುಡಿಯುವೆ ತಾಯಿ ಇಂಥ ಮಾತುಗಳನ್ನ? ಇಲ್ಲವಮ್ಮ, ಇಲ್ಲ. ಅಣ್ಣನ ಮಾಜ್ಞೆಯನ್ನು ಉಲ್ಲಂಘಿಸಿದನೆಂಬ ಅಪಕೀರ್ತಿಗೆ ಗುರಿಯಾದರೂ ಸರಿ, ನಾನು ಇಲ್ಲಿಂದ ಹೋಗುವೆನು ತಾಯಿ. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಇದೋ ಬೇಡಿಕೊಳ್ಳುವೆನು ಮಾತಾ, ಬೇಡಿಕೊಳ್ಳುವೆನು. ಏನದು? ಅಮ್ಮ, ಇಲ್ಲಿ ರಾಕ್ಷಸರ ಮಾಯೆ ಬಹುವಿಧವಾಗಿರುವುದರಿಂದ ನಾನು ಇಲ್ಲಿ ಸಪ್ತಋಷಿಗಳ ಆಜ್ಞೆಗಳನ್ನು ಬರೆಯುವೆನು. ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆ ಸಪ್ತಋಷಿಗಳ ಆಜ್ಞೆಯನ್ನು ದಾಟಿ ಹೊರಗೆ ಬರಬಾರದೆಂದು ಇದೋ ಬೇಡಿಕೊಳ್ಳುವೆನು ಮಾತಾ, ಬೇಡಿಕೊಳ್ಳುವೆನು. ಹಾಗೆ ಆಗಿ ಜಾಗೃತಿಯಾಗಿ ಹೋಗು ಲಕ್ಷ್ಮಣ. ಜೈ ಶ್ರೀರಾಮಚಂದ್ರ. ಅಣ್ಣ, ಅಣ್ಣ, ಶಂಕರನೇ ಶಿವನೇ ಭವ ಭಯ ಡಮ 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 ಢಮನು ಬದರದೆ ನಾಂಚಲೋ ಲಕ್ಷ್ಮಣೇ ಡಮ 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 ಢಮನು ಬದರದೆ ನಾಂಚಲೋ ಲಕ್ಷ್ಮಣೇ ವಾಲಿಕ ದೇವನೇ ಕಾಲ ಕಾಲಹರನೇ ಕಾಮಿತಾರ್ಥ ಪ್ರಭುವೇ ಪಾಶನಾಥ ಭಯ ಶಂಕರನೇ ಶಿವನೇ ಭವ ಭಯ ಕರದಿತ ಪಾಲವ ಪಿಡಿದವನೇ ಬ್ರಹ್ಮಾಂಡವಟ ಬಳಸಿದನೇ ಕರದಿತ ಪಾಲವ ಪಿಡಿದವನೇ ಬ್ರಹ್ಮಾಂಡವಟ ಬಳಸಿದನೇ ಅಲ್ಲ ತೋಲಯ ಕರುಣೆಯುಂದಲೇ ಶಂಭೋ ಮಹಾದೇವ ಅಲ್ಲ ಪೂರ್ಣಯ ಕರುಣೆಯುಂದಲೇ ಹರಿಸವನ ಮಗಾನ ಪ್ರಿಯ ಶಂಕರನೇ ಕಾಮಗಾನ ಪ್ರಿಯ ಶಂಕರನೇ ಈ ಸಮಯ ಭಯ ಶಂಕರನೇ ಶಿವನೇ ಭವ ಭಯ ಭವ ಭಯ ಭವ ಭಯ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯ ನಮಸ್ಕರಿಸಿ. ಅಮ್ಮ, ನಾನು ಬಹಳ ದೂರದಿಂದ
ಅನ್ನದಿಂದ ಹಸಿದು ಬಾಳೆಯಲ್ಲಿ ಬೆಂಡ ಹಾಕಿ ಬಂದಿದೆ. ನನ್ನ ಉದರ ಪೋಷಣೆಗೋಸ್ಕರವಾಗಿ ಏನಾದರೂ ಆಹಾರವನ್ನು ನೀಡಬಹುದು. ಪೂಜರೆ, ಆರ್ಯಪುತ್ರನಾಗಲಿ ಮೈದುರನಾಗಲಿ ಸಮೀಪದಲ್ಲಿಲ್ಲ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಹಾಗೆ ಎಂತಹ ಗಿಜ್ಜಾಲಿ ಲಕ್ಷ್ಮಣ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಶಕ್ತಿಗೆ. ಅಚ್ಚರಿ ಪಡೆಯುವಂತೆ ಮಾಡಿದ್ದಿರಲ್ಲ. ಎಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನೇ ಪ್ರತಿಷ್ಠಾಪಿಸಿ ಲೋಕವೇ ಅಚ್ಚರಿ ಪಡುವಂತೆ ಮಾಡಿದ್ದಿ. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಹೆಚ್ಚಿಗೆ. ಸೀತಾ ಸೀತಾ ಸೀತಾ, ನೀನೆಂತಹ ಸೌಂದರ್ಯವತಿ. ಈ ನಿನ್ನ ಸೌಂದರ್ಯವನ್ನು ನೋಡಿ ತಾನಿ ಆ ಸಹಸ್ರ ಕಣ್ಣುಗಳಿಂದ ಜನ್ಮ ಜನ್ಮಾಂತರಕ್ಕೂ ನಿನ್ನನ್ನೇ ಹಿಂಬಾಲಿಸಿಕೊಂಡು ಬರ್ತಿರೋದು. ನನ್ನ ಪರಮ ವೈರಿಗಳು. ಹೋದರೆ ನನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಎಂದು ನಿನ್ನನ್ನು ಅಪಹರಿಸಲು ಬಂದಿರುವುದು. ಅಂದು ಜನಕರಾಜನ ಸಭೆಯಲ್ಲಿ ನಿನ್ನ ಸ್ವಯಂವರ ಮಂಟಪದಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿದಾಗ ಒಬ್ಬರಿಗೆ ಮೇಲ್ಕೊಳಿದು ಕರಚಾಳ ಮಾಡಿ ನಕ್ಕೆಯಲ್ಲ, ಅದರ ಸೇಡಿಗೋಸ್ಕರವಾಗಿ ಈ ಅಪಹರಣ. ದಂಡಕಾರಣ್ಯದಲ್ಲಿ ಸ್ವಚ್ಛಂದವಾಗಿ ವಿವರಿಸಿಕೊಂಡಿದ್ದ ನನ್ನ ಸಹೋದರಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಪಡಿಸಿದ್ರಲ್ಲ, ಅದನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ. ಆದ್ದರಿಂದಲೇ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ನನ್ನ ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ನನ್ನ ಬಹಳ ದಿನಗಳ ಆಸೆ ಎಲ್ಲವನ್ನೂ ಈಡೇರಿಸಿಕೊಂಡು ಬೇಕಿದೆ ಎಂದು ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನ ಆ ರಾಮ ಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಮಾವ, ನನ್ನನ್ನು ಮನ್ನಿಸಿಬಿಡು ಮಾವ. ನನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಎಂದು ನಿನ್ನನ್ನು ರಾಮ ಬಾಣಕ್ಕೆ ತುತ್ತಾಗುವಂತೆ ಮಾಡಿಬಿಟ್ಟು ನನ್ನನ್ನು ಮನ್ನಿಸಿಬಿಡು ಸೀತಾ. ಎಂದು ನನ್ನನ್ನು ಅಪಹರಿಸಿಕೊಂಡು ಹೋಗದ ಹೊರತು ನಾನಿಲ್ಲಿಂದ ಹೋಗುವುದು. ಹಸಿವು ಬಹಳವಾಗಿದೆ, ಕಣ್ಣೋಲೆಗಳು ತಿರುಗುತ್ತಿವೆ, ಕೈಕಾಲುಗಳು ನಿಲ್ಲದಾಗದೆ ಕಂಪಿಸಿ. ಬೇಗ ಬಂದು ಭಿಕ್ಷೆಯನ್ನು ನೀಡು. ಸ್ವೀಕರಿಸಿ ಪೂಜಾರಿ. ಬಾ, ಮುಂದೆ ಬಂದು ಭಿಕ್ಷೆಯನ್ನು ನೀಡು. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನೇ ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಅಮ್ಮ, ಈ ಸಪ್ತ ಋಷಿಗಳ ಗೆರೆಯು ಎಲ್ಲಿರುವ ಚೋರ ರಾಕ್ಷಸರಿಗೋಸ್ಕರವಾಗಿ, ನಮ್ಮಂತಹ ಯತಿಗಳಿಗಲ್ಲ. ನಾನು ಇರುವ ಸ್ಥಳಕ್ಕೆ ಬಂದು ನೀನು ಭಿಕ್ಷೆಯನ್ನು ನೀಡದೆ ಹೋದ ಪಕ್ಷದಲ್ಲಿ ನಾನು ನಿನ್ನ ಕುಡಿಯುವ ಬಳಿಯೇ ಪ್ರಾಣವನ್ನು ಬಿಟ್ಟಿದ್ದೆ. ಆದರೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ನೀನಾಗಿ ಬಂದು ನೀನು, ಇಲ್ಲವಾದರೆ ನಿನಗೆ ಘೋರ ಶಾಪವನ್ನು ಕೊಡಬೇಕು. ಶಾಂತರಾಗಿ, ಕೋಪಿಸಲಾಗಿ ಶಾಂತರಾಗಿ. ಇದು ನಿಮ್ಮ ಇಚ್ಛೆಯಿಂದ ಭಿಕ್ಷೆಯನ್ನು ನೀಡಿ. ರಾಮಚಂದ್ರ, ಇದೋ ಪೌಲಸ್ತವಂತ ಕಳಸಾಂಬದು ಜನ್ಮನ, ಇದೋ ನೋಡು ಶ್ರೀಕಾಂತ ಭುಜಾಂಶನ, ಇದೋ ನೋಡು ಸುಪ್ರಚಂಡ ಭೀಕರನ, ಇದೋ ನೋಡು ಸುಪ್ರಚಂಡ ಭಾವಿನ, ಇದೋ ನೋಡು ರಾವಣ ಸಾರ್ವಭೌಮನ. ಜಾನಕಿ, ರಥವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ ಹೋಗೋಣ. ನಿನ್ನ ಮಾತನ್ನು ಕೇಳಿದೆ ಎಂತಹ ವಿಪತ್ತಿಗೆ ಗುರಿ ಆದ್ರಲ್ಲ ಸ್ವಾಮಿ. ಈ ನೀಚರಾದ್ರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ಈ ಪಾಪಿಯಿಂದ ನನ್ನನ್ನು ಕಾಪಾಡುವರಾರು ಇಲ್ಲವೇ? ಈ ನೀಚನಿಂದ ನನ್ನನ್ನು ರಕ್ಷಿಸುವರಾರು ಇಲ್ಲವೇ? ರಾಮಚಂದ್ರ, ರಾಮಚಂದ್ರ. ಜಾನಕಿ,
ನಿನ್ನನ್ನು ಕಾಪಾಡುವರು ಯಾರೂ ಇಲ್ಲ. ನಡೆ. ಅಯ್ಯೋ ದಶರಥ ಚಕ್ರವರ್ತಿಗಳೇ, ರೋದನೆ ಕೇಳಿ ಬರುತ್ತಿರುವುದಲ್ಲ, ಯಾರಾಗಿರಬಹುದು? ಲಕ್ಷ್ಮಣನೇ, ಆರ್ಯಪುತ್ರ, ಎಲ್ಲಿರುವಿರಿ? ಬೇಗ ಬಂದ ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರಾಗಿರ್ಬೋದು? ತಾಯಿ ಯಾರಮ್ಮ ತಾಯಿ? ಅಯ್ಯ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನ ಮೋಸದಿಂದ ಅಪಹರಿಸಿಕೊಂಡು ಹೋಗುತ್ತಿರುವನು. ನಾನು ಕಾಪಾಡು ಪಕ್ಷಿರಾಜ, ಕಾಪಾಡು. ಹೆದರಬೇಡ ತಾಯಿ, ಹೆದರಬೇಡ. ಎಲ್ಲವೋ ಮತಾಂಧನೆ. ಶ್ರೀರಾಮಚಂದ್ರನ್ ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗ್ತಿರುವೆ. ನಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಬಿಡುವುದಿಲ್ಲ. ಎಲ್ಲವೋ ಮುದಿಯದ್ದೆ, ಮೊದಲು ನೀನು ಆರಂಭದನ್ನು ತಿಳಿಯಿಸು. ಚೀರು, ನನ್ನನ್ನು ಮುದಿಯದ್ದೆ ಎಂದು ತಿರ್ಕರಿಸಿ ಮಾತನಾಡ್ತೀರಾ ಮತಾಂಧ? ನೀನಾರೆಂಬುದನ್ನು ಮೊದಲು ತಿಳಿಸನಾಗು. ನಾನು ರಾವಣ ಸಾರ್ವಭೌಮ. ನೀನಾರು? ನಾನು ಪರಾಕ್ರಮಿಯಾದ ಜಟಾಯು. ಜಟಾಯು ಮಹಾಪರಾಕ್ರಮನೆಂದು ತಿಳಿದಿದೆ. ಇವನನ್ನು ಉಪಾಯದಿಂದಲೇ ಸೋಲಿಸಬೇಕು. ಎಳವೋ ಜಟಾಯು, ನಾವಿಬ್ಬರು ಸಮಾನ ಬಲಶಾಲಿಗಳು. ಆದ್ದರಿಂದ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧವನ್ನು ಮಾಡೋಣ. ಇದಕ್ಕೇನು ಹೇಳುವೆ? ಮೊದಲು ಏನೆಂಬುದು ತಿಳಿಸನಾಗು ಮದಾಂಧ. ಮೊದಲು ನಿನ್ನ ಜೀವ ಎಲ್ಲಿರುವುದು ಹೇಳು ನೋಡೋಣ. ಮೊದಲು ನಿನ್ನ ಜೀವದ ನೆಲೆಯಲ್ಲಿರುವುದು ಅದನ್ನು ತಿಳಿಸನಾಗು. ನನ್ನ ಜೀವದ ನೆಲೆ ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯಲ್ಲಿರುವುದು ಹೇಳು ನೋಡೋಣ. ನನ್ನ ಜೀವದ ನೆಲೆಯು ಎರಡು ರೆಕ್ಕೆ ಮಧ್ಯದಲ್ಲಿರುವುದು. ಯುದ್ಧಕ್ಕೆ ಸಿದ್ಧನಾಗು ಮದಾಂಧ, ಸಿದ್ಧನಾಗು. ಅಮ್ಮ, ಅಮ್ಮ, ಮೋಸವಾಯ್ತಮ್ಮ, ಮೋಸವಾಯ್ತು ಅಮ್ಮ. ಅಯ್ಯ ಪಕ್ಷಿರಾಜನೇ, ಅಮ್ಮ, ಮೋಸವಾಯ್ತಮ್ಮ. ಏನು ಮಾಡಲಿ? ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುಸ್ಥಿತಿ. ಅಮ್ಮ, ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗ್ಗೆ ಆದರೆ ಹೇಗೆ? ಹೌದು, ನಾನು ಪತಿವೃತ್ತಿಯಾಗಿದ್ದ ಪಕ್ಷದಲ್ಲಿ, ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದೆ ನಿಜವಾಗಿದ್ದ ಪಕ್ಷದಲ್ಲಿ, ಇಲ್ಲೇ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ರಥವು ಸಿದ್ಧವಾಗಿರುವುದು. ನಡೆ ಹೋಗೋಣ. ರಾಮಚಂದ್ರ.